Hello students, today we are going to discuss the problem number 6, 7 and 8. Okay. See the problem number 6. Calculate the funds from operation from the following statement. Rent paid, salaries paid, provision for depreciation, commission paid, provision for tax, general reserve, loss on sale of investment, cost of issue of shares written off, provision for legal damage, net profit, and credit side by gross income 5 lakhs, profit on sale of investment 3,000, tax refund 2,000, dividend received 10,000. Okay. ಸೊ ಲಾಸ್ಟ್ ಪ್ರೀವಿಯಸ್ 2 ಪ್ರಾಬ್ಲಮ್ಸ್ ನೋಡಿದ್ರೆ ಪ್ರಾಬ್ಲಮ್ ನಂಬರ್ 4 ನಾನು ಸಾರ್ಟ್ ಔಟ್ ಮಾಡಿದ್ದೆ, ಪ್ರಾಬ್ಲಮ್ ನಂಬರ್ 5 ನಾವು ಡಿಸ್ಕಸ್ ಮಾಡಿದ್ವಿ. ನಿಮಗೆ ಮಾಡೋದಕ್ಕೆ ನಾನು ಹೋಮ್ವರ್ಕ್ ಪ್ರಾಬ್ಲಮ್ ಅಂತ ಕೊಟ್ಟಿದ್ದೆ, ಸೊಲ್ಯೂಷನ್ ಹೇಳಿದ್ದೆ ಏನು ಬರಬೇಕು ಅಂತ. ಆಕ್ಚುಲಿ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಪ್ರಾಬ್ಲಮ್ನ. ಓಕೆ, ಸೊ 6th ಪ್ರಾಬ್ಲಮ್ ಕೂಡ ಆಲ್ಮೋಸ್ಟ್ ಸಿಮಿಲರ್ ಟು 4th ಅಂಡ್ 5th ಪ್ರಾಬ್ಲಮ್. ಓಕೆ, ಈಗ ನಾವೇನು ಮಾಡಬೇಕು, ನಮಗೆ ಈ ಒಂದು ಲಿಸ್ಟ್ ಏನು ಕೊಟ್ಟಿದ್ದಾರೆ, ಐಟಮ್ಸ್ ಲಿಸ್ಟ್, ಇದರಲ್ಲಿ ನಮಗೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಏನೇನ್ ಬೇಕೋ ಆ ಐಟಮ್ ನ ಮಾತ್ರ ಪಿಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ, ಈ ಸ್ಟೇಟ್ಮೆಂಟ್ ನ ಕ್ಯಾಲ್ಕುಲೇಟ್ ಫಂಡ್ಸ್ ಫ್ರಮ್ ಆಪರೇಷನ್. ಈ ಫಂಡ್ಸ್ ಫ್ರಮ್ ಆಪರೇಷನ್ ಬರೋದು ಯಾವ್ದ್ರಲ್ಲಿ? ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲ. ಯಾಕೆ? ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ನಮಗೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ಹಾಗಾದ್ರೆ ಫಂಡ್ಸ್ ಫ್ರಮ್ ಆಪರೇಷನ್ ಯಾವ್ದ್ರಿಂದ ಬರುತ್ತೆ? ಫಂಡ್ಸ್ ಫ್ರಮ್ ಆಪರೇಷನ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ಬರುತ್ತೆ. ಓಕೆ, ಸೊ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ಮೆಟ್ ನ ಕೂಡ ಡಿಸ್ಕಸ್ ಮಾಡಿದೀವಿ. 4th and 5th ಪ್ರಾಬ್ಲಮ್ ವಿಚ್ ಇಸ್ ಬಿಲಾಂಗ್ಸ್ ಟು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇವನ್ ದಿ 6th ಪ್ರಾಬ್ಲಮ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ಈಗ ಏನ್ ಮಾಡೋಣ, ನಮ್ಗೆ ಯಾವ್ಯಾವ ಐಟಮ್ಸ್ ಬೇಕು ಆ ಐಟಮ್ಸ್ ನ ಮಾತ್ರ ಪಿಕ್ ಮಾಡ್ಕೊಳ್ಳೋಣ ಈಗ. ಓಕೆ, ಎಸ್, ನಮ್ಗೆ ರೆಂಟ್ ಪೇಡ್ ಬೇಕಾ? ಫಾರ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿ ನೀಡ್ ಎ ರೆಂಟ್. ಬೇಡ, ರೆಂಟ್ ಪೇಡ್ ಇಲ್ಲ. ಸ್ಯಾಲರೀಸ್ ಪೇಡ್ ಇದೆಯಾ? ಖಂಡಿತ ಇಲ್ಲ. ಓಕೆ, ದ ನೆಕ್ಸ್ಟ್ ಒನ್, provision for depreciation. Yes, we need this item. Adjusted profit and loss account ಗೆ ಫಸ್ಟ್ ಐಟಮ್ ಏನಿರುತ್ತೆ ಅಲ್ಲಿ ಫಾರ್ಮೆಟ್ ಅಲ್ಲಿ ಡಿಪ್ರಿಸಿಯೇಷನ್ ಇರುತ್ತೆ. ಸೊ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ನ ತಗೋಬೇಕು. ದ ನೆಕ್ಸ್ಟ್ ಒನ್, ಕಮಿಷನ್ ಪೇಡ್ ಇತ್ತ. ಕಮಿಷನ್ ಪೇಡು ಜ್ಞಾಪಿಸ್ಕೊಳ್ಳಿ, ರೆಂಟ್ ಪೇಡು ಇಲ್ಲ, ಸ್ಯಾಲರೀಸ್ ಪೇಡು ಇರಲಿಲ್ಲ ಫಾರ್ಮೆಟ್ ಅಲ್ಲಿ. ದೆನ್ ಕಮಿಷನ್ ಪೇಡ್ ಕೂಡ ಇಲ್ಲ. ನೆಕ್ಸ್ಟ್, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ತಗೋಬೇಕಾ? ಎಸ್, ವಿ ನೀಡ್ ಟು ಕನ್ಸಿಡರ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ದ ನೆಕ್ಸ್ಟ್ ಒನ್ ಇಸ್ ಜನರಲ್ ರಿಸರ್ವ್. ಒಂದು ಐಟಮ್ ಇರುತ್ತೆ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ. ನೀಟಾಗಿ ಫಾರ್ಮೆಟ್ ನ ಚೆಕ್ ಮಾಡಿ. ಓಕೆ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂದ್ರೂ ತಗೋಬೇಕು, ಜನರಲ್ ರಿಸರ್ವ್ ಅಂತ ಐಟಮ್ ಇದ್ರೂ ಕೂಡ ತಗೋಬೇಕು. ಓಕೆ, ದ ನೆಕ್ಸ್ಟ್ ಒನ್, ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ವಿ ನೀಡ್ ಟು ಕನ್ಸಿಡರ್ ದಿಸ್ ಎಂಟ್ರಿ ಇಸ್ ಆಲ್ಸೋ. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ನ ಕೂಡ ತಗೋಬೇಕು. ದ ನೆಕ್ಸ್ಟ್ ಒನ್ ಇಸ್ ಕಾಸ್ಟ್ ಆಫ್ ಇಶ್ಯೂ ಆಫ್ ಶೇರ್ಸ್ ರಿಟರ್ನ್ ಆಫ್. ಇಲ್ಲಿ ಏನಾಗಿದೆ, ನಾವು ಶೇರ್ಸ್ ನ ಇಶ್ಯೂ ಮಾಡ್ತೀವಲ್ವಾ, ಅದರ ಪ್ರೈಸ್ ಏನಾಗಿದೆ, ಬಿದ್ದೋಗಿದೆ, ರಿಟರ್ನ್ ಆಫ್ ಆಗಿದೆ. ಓಕೆ, ಡಿಕ್ರೀಸ್ ಆಗಿದೆ. ಸೊ ಇದನ್ನ ತಗೋಬೇಕಾ? ಎಸ್, ವಿ ನೀಡ್ ಟು ಕನ್ಸಿಡರ್. ನಿಮ್ಗೊಂದು ನೆನಪಿರ್ಲಿ, ಫಾರ್ಮೆಟ್ ಅಲ್ಲಿ ಗುಡ್ ವಿಲ್ ರಿಟರ್ನ್ ಆಫ್ ನೆನಪಿದ್ಯಾ? ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಇತ್ತು. ಅದೇ ರೀತಿ ಇಲ್ಲಿ ಶೇರ್ಸ್ ವ್ಯಾಲ್ಯೂ ಕೂಡ ಏನಾಗಿದೆ, ರಿಟರ್ನ್ ಆಫ್ ಆಗಿದೆ. ಸೊ ವಿ ನೀಡ್ ಟು ಕನ್ಸಿಡರ್ ದಿಸ್ ಟ್ರಾನ್ಸಾಕ್ಷನ್ ಆಲ್ಸೋ. ದ ನೆಕ್ಸ್ಟ್ ಒನ್, ಪ್ರಾವಿಷನ್ ಫಾರ್ ಲೀಗಲ್ ಡ್ಯಾಮೇಜ್. ನೋಡಿ, ಇದು ನಮಗೆ ಫಾರ್ಮೆಟ್ ಅಲ್ಲಿ ಇಲ್ಲ. ಓಕೆ, ಪ್ರಾವಿಷನ್ ಫಾರ್ ಲೀಗಲ್ ಡ್ಯಾಮೇಜ್, ಬಟ್ ವಿ ನೀಡ್ ಟು ಕನ್ಸಿಡರ್. ಯಾಕೆ ಇದನ್ನ ತಗೋಬೇಕು? ಲೀಗಲ್ ಡ್ಯಾಮೇಜ್ ಪೇಡ್ ಅಂತ ಇಲ್ಲ. ಇಲ್ಲೇನಿದೆ, ಪ್ರಾವಿಷನ್ ಫಾರ್ ಲೀಗಲ್ ಡ್ಯಾಮೇಜ್. ಪ್ರಾವಿಷನ್ ಅಂತ ಹೇಳಿದ್ರೇನೆ ಇಟ್ ಈಸ್ ಲೈಕ್ ಎ ರಿಸರ್ವ್. ಯಾವುದೋ ಒಂದು ಪರ್ಪಸ್ಗೋಸ್ಕರ ನಾವು ಒಂದಿಷ್ಟು ಹಣನ ಎತ್ತಿಡ್ತೀವಿ. ಓಕೆ, ಅದೇ ರೀತಿ ಇಲ್ಲಿ ನಾವು ಯಾವ ಪರ್ಪಸ್ಗೋಸ್ಕರ ಎತ್ತಿಟ್ಟಿದ್ದೀವಿ? ಲೀಗಲ್ ಡ್ಯಾಮೇಜಸ್. ಲೀಗಲ್ ಡ್ಯಾಮೇಜಸ್ ಅಂತ ಹೇಳಿದ್ರೆ ಕಾನೂನುಬದ್ಧವಾಗಿ ನಾವು ಫೈಟ್ ಮಾಡಕ್ ಹೋಗ್ತೀವೋ, ಕೇಸ್ ಹಾಕೊಳ್ತೀವೋ, ಮತ್ತೇನಕ್ಕೋ, ಒಟ್ನಲ್ಲಿ ಲೀಗಲ್ ಚಾರ್ಜಸ್ ಅಂದ್ರೆ ಈಗ ನಾವು ಕೋರ್ಟಲ್ಲಿ ಕೇಸ್ ಎಲ್ಲ ಹಾಕ್ತೀವಲ್ವಾ, ಯಾವುದೋ ಒಂದು ಪರ್ಪಸ್ಗೋಸ್ಕರ ಆಸ್ ಅ ಬಿಸ್ನೆಸ್ ಆರ್ಗನೈಸೇಷನ್, ಅದು ಬರುತ್ತೆ ಇಲ್ಲಿ. ಸೊ ಇಲ್ಲಿ ನಾವು ಒಂದು ಲೀಗಲ್ ಡ್ಯಾಮೇಜಸ್ಗೋಸ್ಕರ ಅಥವಾ ಲೀಗಲ್ ಪರ್ಪಸ್ಗೋಸ್ಕರ ನಾವಿಲ್ಲಿ ಒಂದಿಷ್ಟು ಹಣನ ರಿಸರ್ವ್ ಮಾಡಿಡ್ತೀವಿ. ಸೊ ಅದನ್ನ ಕೂಡ ನಾವಿಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತಗೋಬೇಕು. ಇದನ್ನ ತಗೊಳ್ಳೋ ಒಂದೇ ಉದ್ದೇಶ ಏನು ಅಂತ ಹೇಳಿದ್ರೆ ಪ್ರಾವಿಷನ್.
ನೋಡ್ರಿ ಇಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಆಮೇಲೆ ಪ್ರಾವಿಷನ್ ಫಾರ್ ಡಿವಿಡೆಂಡ್ಸ್ ಪೇಡ್, ನೋಡ್ರಿ ಇಲ್ಲಿ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್. ಅರ್ಥ ಆಗ್ತಿದ್ಯಾ? ಇಲ್ಲಿ ನಾವು ರಿಸರ್ವ್ ಮಾಡಿರೋ ಉದ್ದೇಶ ಏನು? ಡಿಪ್ರಿಸಿಯೇಷನ್. ಇಲ್ಲಿ ನಾವು ರಿಸರ್ವ್ ಮಾಡಿರೋ ಉದ್ದೇಶ ಏನು? ಟ್ಯಾಕ್ಸ್ ಪೇಮೆಂಟ್ ಮಾಡೋದಕ್ಕೆ. ಅದೇ ರೀತಿ ಇಲ್ಲಿ ನಾವು ಪ್ರಾವಿಷನ್ ಮಾಡ್ತಿರೋ ಉದ್ದೇಶ ಏನು? ಲೀಗಲ್ ಚಾರ್ಜಸ್ ಅಂತ. ಅರ್ಥ ಆಗ್ತಿದ್ಯಾ? ಸೊ ಆ ಪರ್ಪಸ್ಗೋಸ್ಕರ ನಾವು ಇದನ್ನ ಕೂಡ ಕನ್ಸಿಡರ್ ಮಾಡಬೇಕು. ದ ನೆಕ್ಸ್ಟ್ ಐಟಮ್ ನೆಟ್ ಪ್ರಾಫಿಟ್. ವಿ ನೋ ವೆರಿ ವೆಲ್ ನೆಟ್ ಪ್ರಾಫಿಟ್ನ ಕೂಡ ತಗೊಳ್ಳೇಬೇಕಾಗತ್ತೆ. ಓಕೆ, ಬಿಕಾಸ್ ನೆಟ್ ಪ್ರಾಫಿಟ್ ಫಾರ್ಮೇಟ್ ಅಲ್ಲೇ ಇದೆ. ಓಕೆ, ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ಮೇಟ್ ಅಲ್ಲಿ ನೆಟ್ ಪ್ರಾಫಿಟ್ ಇರೋದ್ರಿಂದ ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ಹಾಗಾದ್ರೆ ಎಷ್ಟು ಐಟಮ್ಸ್ ಆಯ್ತು? ಡಿಪ್ರಿಸಿಯೇಷನ್ 1, ಪ್ರಾವಿಷನ್ ಫಾರ್ ಟ್ಯಾಕ್ಸ್ 2, ಜನರಲ್ ರಿಸರ್ವ್ 3, ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 4, ಕಾಸ್ಟ್ ಆಫ್ ಇಶ್ಯೂ ಆಫ್ ಶೇರ್ಸ್ ರಿಟರ್ನ್ ಆಫ್ 5, ಪ್ರಾವಿಷನ್ ಫಾರ್ ಲೀಗಲ್ ಡ್ಯಾಮೇಜ್ 6, ನೆಟ್ ಪ್ರಾಫಿಟ್ 7. ಸೊ 7 ಐಟಮ್ಸ್ನ ನಾವು ಡೆಬಿಟ್ ಸೈಡ್ ಇಂದ ಪಿಕ್ ಮಾಡ್ಕೋಬೇಕು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ನೋಡೋಣ ಈಗ ಕ್ರೆಡಿಟ್ ಸೈಡ್ ಅಲ್ಲಿ. ಸೊ ಫಸ್ಟ್ ಐಟಮ್ ಏನಿದೆ? ಗ್ರಾಸ್ ಇನ್ಕಮ್ ಇದೆ. ಬೇಕಾ ನಮ್ಗೆ ಗ್ರಾಸ್ ಇನ್ಕಮ್? ಬೇಡ. ಗ್ರಾಸ್ ಇನ್ಕಮ್ ಇಟ್ ಇಸ್ ನಥಿಂಗ್ ಬಟ್ ಎ ಗ್ರಾಸ್ ಪ್ರಾಫಿಟ್. ಓಕೆ, ನಮ್ಗೆ ಬೇಡ, ಬಿಕಾಸ್ ಫಾರ್ಮೇಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ನ ತಗೊಳ್ಳೋ ಹಾಗಿಲ್ಲ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ತಗೋಬೇಕಾ? ಎಸ್, ವಿ ನೀಡ್ ಟು ಕನ್ಸಿಡರ್ ದಿಸ್ ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಟ್ಯಾಕ್ಸ್ ರೀಫಂಡ್. ಟ್ಯಾಕ್ಸ್ ರೀಫಂಡ್ ನಾವು ಗವರ್ಮೆಂಟ್ಗೆ ಏನ್ ಎಕ್ಸೆಸ್ ಆಫ್ ಪೇಮೆಂಟ್ ಮಾಡಿರ್ತೀವಿ ಅದು ಗವರ್ಮೆಂಟ್ ಇಂದ ನಮಗೆ ರೀಫಂಡ್ ಆಗುತ್ತೆ. ಇಟ್ ಈಸ್ ಲೈಕ್ ಎ ಇನ್ಕಮ್. ಸೊ ಇದನ್ನು ಕನ್ಸಿಡರ್ ಮಾಡ್ಬೇಕು, ಬಿಕಾಸ್ this item it is in the format. The next one, dividend received. ಡಿವಿಡೆಂಟ್ ರಿಸೀವ್ಡ್. ನಾವು ಯಾವುದೋ ಕಂಪನಿಯಲ್ಲಿ ಯಾವುದೋ ಶೇರ್ಸ್ ಮೇಲೆ ಆಸ್ ಎ ನಾವು ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಆಗಿದ್ಕೊಂಡು ನಾವು ಬೇರೆ ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಅಥವಾ ಬೇರೆ ಒಂದು ಫರ್ಮ್ ಅಲ್ಲಿ ನಾವು ಶೇರ್ಸ್ನ ಪರ್ಚೇಸ್ ಮಾಡಿರ್ತೀವಿ. ಸೊ ಆ ಶೇರ್ಸ್ಗೆಲ್ಲ ಏನಾಗುತ್ತೆ, ವರ್ಷಕ್ಕೊಂದ್ಸಲ ಅವರು ನಮಗೆ ಡಿವಿಡೆಂಡ್ಸ್ ನ ಡಿಕ್ಲೇರ್ ಮಾಡ್ತಾರೆ. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಡಿವಿಡೆಂಡ್ ಬರ್ತಿದೆ ಅಲ್ವಾ, ಡಿವಿಡೆಂಟ್ ರಿಸೀವ್ಡ್, ಇಟ್ ಈಸ್ ಒನ್ ಆಫ್ ದಿ ನಾನ್ ಆಪರೇಟಿಂಗ್ ಇನ್ಕಮ್. ಇದು ಕೂಡ ಇನ್ಕಮ್ಮೇ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಐಟಮ್ ಕೂಡ ನಮಗೆ ಫಾರ್ಮೆಟ್ ಅಲ್ಲಿ ಇತ್ತು, ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ಮೆಟ್ ಅಲ್ಲಿ ಇತ್ತು. ಸೊ ಹಾಗಾಗಿ ಕ್ರೆಡಿಟ್ ಸೈಡ್ ಅಲ್ಲಿ 3 ಟ್ರಾನ್ಸಾಕ್ಷನ್ಸ್ ಬರುತ್ತೆ: ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಟ್ಯಾಕ್ಸ್ ರೀಫಂಡ್, ಡಿವಿಡೆಂಟ್ ರಿಸೀವ್ಡ್. ಓಕೆ, ಈಗ ಈ ಪ್ರಾಬ್ಲಮ್ ನ ನಾವು ಮಾಡೋಣ. ಸೊ ನಾನು ಫಾರ್ಮೆಟ್ಸ್ ಎಲ್ಲ ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅಂತ. ಸೊ ಫಾರ್ಮೆಟ್ ಎವ್ರಿಥಿಂಗ್ ಈಸ್ ರೆಡಿ. ಓಕೆ, ಸೊ ಇದು 6th ಪ್ರಾಬ್ಲಮ್ ಸೊಲ್ಯೂಷನ್. ಏನ್ ಮಾಡ್ತಿರೋದು ನಾವೀಗ? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಪರ್ಟಿಕ್ಯುಲರ್ಸ್, ಅಮೌಂಟ್, ಪರ್ಟಿಕ್ಯುಲರ್ಸ್, ಅಮೌಂಟ್. ಓಕೆ, ಸೊ ಈಗ 1 by 1 ಐಟಮ್ನ ಪಿಕ್ ಮಾಡ್ತಾ ಹೋಗೋಣ. ಫಸ್ಟು ಡೆಬಿಟ್ ಸೈಡ್ ಐಟಮ್ಸ್ನ ತಗೊಳ್ಳೋಣ. ಫಸ್ಟ್ ಐಟಮ್ ಯಾವ್ದು ತಗೋಬೇಕು? ಡಿಪ್ರಿಸಿಯೇಷನ್, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್. ಸೊ ಟು ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಎಷ್ಟಿದೆ? 50,000 ಇದೆ. 50,000. ದ ನೆಕ್ಸ್ಟ್ ಐಟಮ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಎಷ್ಟಿದೆ? 1,50,000. 1,50,000. ದ ನೆಕ್ಸ್ಟ್ ಐಟಮ್ ಜನರಲ್ ರಿಸರ್ವ್. ಜನರಲ್ ರಿಸರ್ವ್ ಶಾರ್ಟ್ ಕಟ್ ಅಲ್ಲಿ ಬರ್ತಿದ್ದೀನಿ, ಶಾರ್ಟ್ ಫಾರ್ಮ್ ಅಲ್ಲಿ 3,000. The next one, loss on sale of investment. Loss on sale of investment. Okay, loss on sale of investment. ಎಷ್ಟಿದೆ? 10,000 ಇದೆ. 10,000. The next item, cost of issue of shares written off. Cost of issue of shares ರಿಟರ್ನ್ ಆಫ್. ಓಕೆ, ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದಿರ್ತೀನಿ, WO ಅಂತ ಹೇಳಿದ್ರೆ ರಿಟರ್ನ್ ಆಫ್ ಅಂತ ಅರ್ಥ ಆಗುತ್ತೆ. ಎಷ್ಟಿದೆ? 2,000 ಇದೆ. 2,000. ದ ನೆಕ್ಸ್ಟ್ ಐಟಮ್ ಪ್ರಾವಿಷನ್ ಫಾರ್ ಲೀಗಲ್ ಡ್ಯಾಮೇಜಸ್. ಪ್ರಾವಿಷನ್ ಫಾರ್ ಲೀಗಲ್, ಓಕೆ,
ಡ್ಯಾಮೇಜಸ್ ಎಷ್ಟಿದೆ 5000 ಇದೆ. ದ ನೆಕ್ಸ್ಟ್ ಲಾಸ್ಟ್ ಐಟಮ್ NP ನೆಟ್ ಪ್ರಾಫಿಟ್ ಎಷ್ಟಿದೆ 1,65,000 ಇದೆ. 1,65,000 ಕ್ಲಿಯರ್. ನೆಕ್ಸ್ಟ್ ಈಗ ಕ್ರೆಡಿಟ್ ಸೈಡ್ಗೆ ಬರೋಣ. ಐಟಮ್ಸ್ ನೋಡ್ಕೊಳ್ಳಿ ಏನೇನಿದೆ ಅಂತ. ಫಸ್ಟ್ ಐಟಮ್ ಯಾವ್ದು ತಗೋಬೇಕು? ಬೈ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ 3,000 ಇದೆ. 3,000. ದ ನೆಕ್ಸ್ಟ್ ಐಟಮ್ ಟ್ಯಾಕ್ಸ್ ರೀಫಂಡ್. ಟ್ಯಾಕ್ಸ್ ರೀಫಂಡ್ ಎಷ್ಟಿದೆ 2,000 ಇದೆ. ದ ನೆಕ್ಸ್ಟ್ ಐಟಮ್ ಡಿವಿಡೆಂಟ್ ರಿಸೀವ್ಡ್. ಡಿವಿಡೆಂಟ್ ರಿಸೀವ್ಡ್ ಎಷ್ಟಿದೆ 10,000 ಇದೆ. ಓಕೆ, ಬ್ಯಾಲೆನ್ಸ್ ಮಾಡೋಣ ಈಗ. ಸೊ 50,000, 1,50,000, 3,000, 10,000, 2,000, 5,000, 1,65,000. While adding all these items, we will get 3,85,000. Okay, I think ಈ ಸೈಡ್ ಗ್ರೇಟರ್ ಇರೋದು ಬಿಕಾಸ್ ನೋಡಿ ಇಲ್ಲಿ 3,000, 2,000, 10,000. ಸೊ ಆಲ್ಮೋಸ್ಟ್ 15,000 ಇದೆ. ಓಕೆ, ಸೊ ಡೆಬಿಟ್ ಸೈಡ್ ವಿ ಆರ್ ಗೆಟಿಂಗ್ ದಿ ಗ್ರೇಟರ್ ವ್ಯಾಲ್ಯೂ. ಸೊ ಹಾಗಾದ್ರೆ ಕ್ರೆಡಿಟ್ ಸೈಡ್ ಅಲ್ಲೂ ಎಷ್ಟು ಬರಬೇಕು? 3,85,000 ಬರಬೇಕು. ಹಾಗಾದ್ರೆ ವೇರಿ ನಮ್ಗೆ ಎಷ್ಟು ಬರ್ತಿದೆ? ಇಲ್ಲಿ ಜಸ್ಟ್ 15,000 ಇದೆ. ಸೊ 3,85,000 ಮೈನಸ್ 15,000 ಮಾಡಿ. ಸೊ ಆಗ ಎಷ್ಟು ಬರುತ್ತೆ? 3,70,000 ಬರುತ್ತೆ. ಸೊ ಈಗ ನಾವು ಮಾಡ್ತಿರೋ ಸ್ಟೇಟ್ಮೆಂಟ್ ಯಾವುದು? ವಿ ಆರ್ ಪ್ರಿಪೇರಿಂಗ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಅಲ್ಲಿ ಶಾರ್ಟ್ ಆಗಿದೆ. ಹಾಗಾದ್ರೆ ಇದೇನಾಗಿರುತ್ತೆ? ದಿಸ್ ಇಸ್ ಫಂಡ್ಸ್ ಫ್ರಮ್ ಆಪರೇಷನ್. ಏನಿದು? ಬ್ಯಾಲೆನ್ಸಿಂಗ್ ಫಿಗರ್. ಅರ್ಥ ಆಗ್ತಿದ್ಯಾ? ಡೆಬಿಟ್ ಸೈಡ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಅಲ್ಲಿ ಶಾರ್ಟ್ ಆದ್ರೆ ಆಗ ಈ ಬ್ಯಾಲೆನ್ಸ್ ಏನಾಗಿರುತ್ತೆ? ಫಂಡ್ಸ್ ಫ್ರಮ್ ಆಪರೇಷನ್ ಆಗಿರುತ್ತೆ. ಅದೇ ಒಂದು ವೇಳೆ ಕ್ರೆಡಿಟ್ ಸೈಡ್ ಜಾಸ್ತಿ ವ್ಯಾಲ್ಯೂ ಬಂದು ನಮ್ಗೆ ಡೆಬಿಟ್ ಸೈಡ್ ಅಲ್ಲಿ ಶಾರ್ಟ್ ಆದಾಗ ಹಾಗಾದ್ರೆ ಇಲ್ಲಿ ಬರೋ ಫಂಡ್ ಏನಾಗಿರ್ಬೋದು? ದಿಸ್ ಇಸ್ ಫಂಡ್ಸ್ ಲಾಸ್ಟ್ ಇನ್ ಆಪರೇಷನ್ ಆಗಿರುತ್ತೆ. ಓಕೆ, ಕ್ಲಿಯರ್. ಬಟ್ ಈ ಪ್ರಾಬ್ಲಮ್ ಏನಾಗಿದೆ? ಫಂಡ್ಸ್ ಫ್ರಮ್ ಆಪರೇಷನ್ 3,70,000 ಆಗಿದೆ. ಓಕೆ, ಕ್ಲಿಯರ್. ಸೊ ನೆಕ್ಸ್ಟ್ ನಾವೀಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ 6th ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ನಾವು ವಿ ಆರ್ ಮೂವಿಂಗ್ ಟು 7th ಪ್ರಾಬ್ಲಮ್. ಫಸ್ಟ್ ಅನಲೈಸ್ ಮಾಡೋಣ ಪ್ರಾಬ್ಲಮ್ನ ಏನೇನು ಕೇಳಿದ್ದಾರೆ ಅಂತ. ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಕ್ಯಾಲ್ಕುಲೇಟ್ FFS ಅಂತ ಹೇಳಿದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಓಕೆ, ಸೊ 7th ಪ್ರಾಬ್ಲಮ್ ಇಸ್ ದಿ ಫುಲ್ ಫ್ಲೆಡ್ಜ್ ಪ್ರಾಬ್ಲಮ್. ಅಂದ್ರೆ ಕಂಪ್ಲೀಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಮಾಡಬೇಕು. ನಿಮ್ಮೆಲ್ಲರಿಗೂ ಗೊತ್ತಿದೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ವಿ ನೀಡ್ ಟು ಫಾಲೋ 4 ಸ್ಟೆಪ್ಸ್. ಯಾವ್ದ್ಯಾವ್ದು? ದ ಫಸ್ಟ್ ಒನ್, we need to prepare schedule of changes in working capital. The second step is we need to prepare individual ledger accounts. The third step is we need to prepare adjusted profit and loss account. And the fourth step is the fund flow statement. ಅರ್ಥ ಆಗ್ತಿದ್ಯಾ? ಸೊ 7th ಪ್ರಾಬ್ಲಮ್ ಏನು? ಇಟ್ ಈಸ್ ಎ ಕಂಪ್ಲೀಟ್ ಪ್ರಾಬ್ಲಮ್. we need to follow all 4 steps. ಓಕೆ, ಸೊ ನೋಡೋಣ. ಈ ಪ್ರಾಬ್ಲಮ್ ಅಲ್ಲಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನ ಕೇಳಿದ್ದಾರೆ ಆಸ್ ಆನ್ 31st March 2015. ದ ಕರೆಂಟ್ ಇಯರ್ ಪ್ರಾಫಿಟ್ ಆಫ್ ಎಕ್ಸ್ ಲಿಮಿಟೆಡ್ ಇಸ್ rupees 80,000. ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟಿದೆ? 80,000 ಇದೆ. ಓಕೆ, ಇದು ನೆಟ್ ಪ್ರಾಫಿಟಾ ಗ್ರಾಸ್ ಪ್ರಾಫಿಟಾ ನಾನು ಪ್ರಾಬ್ಲಮ್ ಮಾಡುವಾಗ ಹೇಳ್ತೀನಿ. ಓಕೆನಾ? ಸೊ ಆಫ್ಟರ್ ಇನ್ಕಾರ್ಪೊರೇಟಿಂಗ್ ದಿ ಫಾಲೋಯಿಂಗ್ ಐಟಮ್ಸ್. ಸೊ ಈ ಒಂದು 80,000 ಏನ್ ಬಂದಿದೆ, ಈ 80,000 ಕರೆಂಟ್ ಇಯರ್ ಪ್ರಾಫಿಟ್ ಅಂತ ಹೇಳ್ತಿದ್ದಾರೆ. ಇದು ಯಾವಾಗ ಬಂದಿದೆ ಅಂತ ಹೇಳಿದ್ರೆ ಆಫ್ಟರ್ ಕನ್ಸಿಡರಿಂಗ್ ದಿ ಆಲ್ ದಿ ಫಾಲೋಯಿಂಗ್ ಐಟಮ್ಸ್. ಈ ಎಲ್ಲಾ ಐಟಮ್ಸ್ನು ಕನ್ಸಿಡರ್ ಮಾಡಾದ್ಮೇಲೆ ಬಂದಿರುವಂತ ಪ್ರಾಫಿಟ್. ನಿಮ್ಗೊಂದು ಹಿಂಟ್ ಸಿಕ್ಕಿದೆ. ದಿಸ್ ಇಸ್ GP ಆರ್ NP ಅಂತ. ಓಕೆನಾ? ಥಿಂಕ್ ಮಾಡ್ತಿರ್ರಿ. ಫಸ್ಟ್ ಡಿಸ್ಕಸ್ ಮಾಡ್ಬಿಡೋಣ ಐಟಮ್ಸ್ ಬಗ್ಗೆ. ಡಿಪ್ರಿಸಿಯೇಷನ್ rupees 45,000. ಎಲ್ಲಿ ಬರುತ್ತೆ ಡಿಪ್ರಿಸಿಯೇಷನ್? ಎಲ್ಲಿ ಬರುತ್ತೆ ಇದು ಡಿಪ್ರಿಸಿಯೇಷನ್? ಡಿಪ್ರಿಸಿಯೇಷನ್ ಬರೋದು ಎಲ್ಲಿ?
ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಹಾಗಾದ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಬರುತ್ತಾ ಕ್ರೆಡಿಟ್ ಸೈಡ್ ಬರುತ್ತಾ? ದಿಸ್ ವಿಲ್ ಕಮ್ ಡೆಬಿಟ್ ಸೈಡ್. ಅರ್ಥ ಆಗ್ತಿದ್ಯಾ? ಫಸ್ಟು ಅಷ್ಟೇ, ನೀವು ಎಕ್ಸಾಮ್ ಅಲ್ಲಾಗ್ಲಿ ಅಥವಾ ನೋಟ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಮಾಡುವಾಗಲಿ ಫಸ್ಟು ಪ್ರಾಬ್ಲಮ್ನ ಅನಲೈಸ್ ಮಾಡಬೇಕು. ಜಸ್ಟ್ ಯು ನೀಡ್ ಟು ಟಿಕ್ ಈ ಐಟಮ್ಮು ಯಾವ ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ ಅಂತ ಫಸ್ಟ್ ನೀವು ಟಿಕ್ ಹಾಕಿ ಇಟ್ಕೋಬೇಕು. ಯಾಕಂದ್ರೆ ಪ್ರಾಬ್ಲಮ್ ಮಾಡುವಾಗ ನಿಮ್ಗೆ ಕನ್ಫ್ಯೂಷನ್ಸ್ ಇರಲ್ಲ ಅಥವಾ ನೀವು ಎಂಟ್ರೀಸ್ ನ ಬಿಡೋದಿಲ್ಲ, ಬಿಕಾಸ್ ನಾವು ಫಸ್ಟ್ ಮಾರ್ಕ್ ಮಾಡಿದ್ರೆ. ಓಕೆ, ಸೊ ಡಿಪ್ರಿಸಿಯೇಷನ್ ಎಲ್ಲಿ ಬರುತ್ತೆ? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಹಾಗಾದ್ರೆ ಎರಡನೇದು ನೋಡ್ಕೊಳ್ಳೋಣ, ಈ ಟ್ರಾನ್ಸಾಕ್ಷನ್ ಎಲ್ಲಿ ಬರುತ್ತೆ ಅಂತ. ಗುಡ್ ವಿಲ್ ರಿಟರ್ನ್ ಆಫ್ ₹12,000. ಗುಡ್ ವಿಲ್ ರಿಟರ್ನ್ ಆಫ್ ಎಲ್ಲಿ ಬರುತ್ತೆ? ದ ಸೇಮ್, ಎಲ್ಲಿ? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಸೊ 2 ಟ್ರಾನ್ಸಾಕ್ಷನ್ಸ್ ಆಯ್ತು. ಈಗ 3ನೇ ಟ್ರಾನ್ಸಾಕ್ಷನ್ ನೋಡೋಣ. ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್. ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, ಲಾಸ್ ಆನ್ ಸೇಲ್ ಎಲ್ಲಿ ಬರುತ್ತೆ ಇದು? ದ ಸೇಮ್, ಎಲ್ಲಿ? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಲಾಸ್ ಬರೋದು ಡೆಬಿಟ್ ಸೈಡ್ ಅಲ್ಲಿ, ಅದೇ ಪ್ರಾಫಿಟ್ ಆನ್ ಸೇಲ್ ಬರೋದು ಕ್ರೆಡಿಟ್ ಸೈಡ್ ಅಲ್ಲಿ. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳೋಣ. ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಈಗ ತಾನೇ ಪ್ರಾಫಿಟ್ ಬಗ್ಗೆ ಮಾತಾಡಿದ್ವಿ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ₹15,000 ಇದೆಲ್ಲಿ ಬರುತ್ತೆ ಎಂಟ್ರಿ? ದಿಸ್ ಎಂಟ್ರಿ ವಿಲ್ ಕಮ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್. ಓಕೆ, ನೆಕ್ಸ್ಟ್ ನೋಡೋಣ. ಟ್ಯಾಕ್ಸ್ ಪ್ರಾವಿಷನ್ ಎಲ್ಲಿ ಬರುತ್ತೆ? ಟ್ಯಾಕ್ಸ್ ಪ್ರಾವಿಷನ್ ಇಟ್ ವಿಲ್ ಕಮ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್. ನೆಕ್ಸ್ಟ್ ಡಿವಿಡೆಂಡ್ ಪೇಡ್. ಈ ಟ್ರಾನ್ಸಾಕ್ಷನ್ ನನ್ನ ಪ್ರಕಾರ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಟ್ರಾನ್ಸಾಕ್ಷನ್. ಹೇಳ್ತೀನಿ. ಓಕೆ, ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಇಟ್ಸ್ ವೆರಿ ಸ್ಪೆಷಲ್. ಯಾಕೆ ಅಂತ ಹೇಳಿದ್ರೆ ಈ ಒಂದು ಟ್ರಾನ್ಸಾಕ್ಷನ್ 2 ಸ್ಟೇಟ್ಮೆಂಟ್ಸ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಮೊದಲನೇದು ಡಿವಿಡೆಂಡ್ಸ್ ಪೇಡ್ ಎಲ್ಲಿ ತಗೊಳ್ತೀವಿ ನಾವು? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡಿ, ಡಿವಿಡೆಂಡ್ಸ್ ಪೇಡ್ ಆದ್ರೆ ಡೆಬಿಟ್ ಸೈಡ್ ಬರುತ್ತೆ. ಅದೇ ಡಿವಿಡೆಂಡ್ ರಿಸೀವ್ಡ್ ಆದ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ. ಬಿಕಾಸ್ ನಿಮಗೆ ಗೊತ್ತಿರಬೇಕು, ಡೆಬಿಟ್ ಸೈಡ್ ಆಲ್ ಎಕ್ಸ್ಪೆನ್ಸಸ್, ಕ್ರೆಡಿಟ್ ಸೈಡ್ ಆಲ್ ಟೈಪ್ಸ್ ಆಫ್ ಇನ್ಕಮ್ಸ್. ಓಕೆ, ಇಲ್ಲಿ ಡಿವಿಡೆಂಡ್ ಪೇಡ್ ಹೋಗ್ತಾ ಇದೆ, ದುಡ್ಡು ನಾವು ಕೊಡ್ತಾ ಇದ್ದೀವಿ, ದುಡ್ಡು ಆರ್ಗನೈಸೇಷನ್ ಇಂದ ಹೊರಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಇದು ಎಲ್ಲಿ ಬರುತ್ತೆ? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಇನ್ನ ಒಂದು ಈ ಸೇಮ್ ಎಂಟ್ರಿ ಇನ್ನೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಥವಾ ಸೋರ್ಸಸ್ ಅಂಡ್ ಅಪ್ಲಿಕೇಶನ್, ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನಾ ಹೇಳದ್ನಲ್ಲ, ಇದೊಂದು ಫುಲ್ ಫ್ಲೆಡ್ಜ್ ಪ್ರಾಬ್ಲಮ್. ಬಿಕಾಸ್ ಈ ಪ್ರಾಬ್ಲಮ್ ಅಲ್ಲಿ ನಾವು 3 ವೆರೈಟೀಸ್ ಆಫ್ ಸ್ಟೇಟ್ಮೆಂಟು ಮಾಡ್ತೀವಿ. ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ವೆಲ್ ಆಸ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನ ನಾವು ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಸ್ಟೇಟ್ಮೆಂಟ್ ಅಂತಾನು ಕರಿತೀವಿ. ಹಾಗಾದ್ರೆ ಇದು ಸ್ಟೇಟ್ಮೆಂಟ್ ಹೆಸರಾಯ್ತು. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿದ್ರು ಸ್ಟೇಟ್ಮೆಂಟ್ ಹೆಸರೇ. ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಇದು ಬಂದು ಪಾರ್ಟ್ಸ್. ಒಂದು ಸ್ಟೇಟ್ಮೆಂಟ್ ಅಲ್ಲಿ ನಾವು ಹೇಗೆ ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಮತ್ತೆ ಅಸೆಟ್ ಅಂತ 2 ಕೆಟಗರೀಸ್ ಮಾಡಿ ಐಟಮ್ಸ್ ನ ಎಂಟ್ರಿ ತಗೊಳ್ತೀವಿ, ಅದೇ ರೀತಿ ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಇದು ಸ್ಟೇಟ್ಮೆಂಟ್ ಹೆಸರು. ಹಾಗಾದ್ರೆ ಅಲ್ಲಿ ಏನೇನು ಕೆಟಗರೀಸ್ ಬರುತ್ತೆ ಅಂದ್ರೆ, ಒಂದು ಸೋರ್ಸಸ್ ಅಂತ ಕೆಟಗರಿ ಬರುತ್ತೆ, ಮತ್ತೊಂದು ಅಪ್ಲಿಕೇಶನ್ ಅಂತ ಬರುತ್ತೆ. ಹಾಗಾದ್ರೆ ಈ ಡಿವಿಡೆಂಡ್ಸ್ ಪೇಡ್ ನ ನಾವು ಸೋರ್ಸಸ್ ಸೈಡ್ ತಗೋಬೇಕಾ ಅಪ್ಲಿಕೇಶನ್ ಸೈಡ್ ತಗೋಬೇಕಾ ಅಂದ್ರೆ ಇದನ್ನ ನಾವು ಅಪ್ಲಿಕೇಶನ್ ಸೈಡ್ ತಗೋಬೇಕು. ಬಿಕಾಸ್ ನಾ ಹೇಳಿದ್ದೆ ನಿಮ್ಗೆ, ಸೋರ್ಸಸ್ ಅಂತ ಹೇಳಿದ್ರೆ ದ ಕ್ಯಾಶ್ ಇಟ್ ಈಸ್ ಇನ್ಫ್ಲೋ, ಬರ್ತಾ ಇರುತ್ತೆ, ಆರ್ಗನೈಸೇಷನ್ ಒಳಗಡೆ ಬರ್ತಾ ಇರುತ್ತೆ. ಈಗ ನಾವು ಶೇರ್ಸ್ ಇಶ್ಯೂ ಮಾಡಿದ್ರೆ ಮನಿ ಬರುತ್ತೆ. ಈಗ ನಾವು ಯಾವುದೋ ಒಂದು ಅಸೆಟ್ಸ್ ನ ಸೇಲ್ ಮಾಡಿದ್ರೆ ಅಸೆಟ್ಸ್ ಹೊರಗಡೆ ಹೋಗುತ್ತೆ, ಬಟ್ ಕ್ಯಾಶ್ ಆರ್ಗನೈಸೇಷನ್ ಒಳಗಡೆ ಬರುತ್ತೆ. ಓಕೆ, ಸೊ ಈ ರೀತಿ ಫಂಡ್ಸ್ ಬರೋದಿದ್ರೆ ಅದೆಲ್ಲ ಸೋರ್ಸಸ್ ಸೈಡ್ ಬರುತ್ತೆ. ಅಪ್ಲಿಕೇಶನ್ ಅಂತ ಹೇಳಿದ್ರೆ ಫಂಡ್ಸ್ ಹೋಗೋದಿದ್ರೆ ಅದೆಲ್ಲ ಅಪ್ಲಿಕೇಶನ್ ಸೈಡ್ ಅಲ್ಲಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನಾವೀಗ ಶೇರ್ಸ್ ನ ರೀಫಂಡ್ ಮಾಡಿದ್ವಿ. ಫಾರ್ ಎಕ್ಸಾಂಪಲ್ ಪ್ರಿಫರೆನ್ಸ್ ಶೇರ್ಸ್ ನಾವು ಫಸ್ಟ್ ಇಶ್ಯೂ ಮಾಡಿರ್ತೀವಿ, ಮಧ್ಯದಲ್ಲೆಲ್ಲೋ ನಮ್ಗೆ ಅದಕ್ಕೆ ಡಿವಿಡೆಂಡ್ಸ್ ಕೊಡೋದು ಭಾರಿ ಕಷ್ಟ
ಕೊಡಬೇಕಾಗತ್ತೆ. ಆಗ ನಾವೇನ್ ಮಾಡ್ತೀವಿ, ಸ್ವಲ್ಪನೇ ಪ್ರಿಫರೆನ್ಸ್ ಶೇರ್ಸ್ ನ ರಿಡೀಮ್ ಮಾಡ್ತಾ ಬರ್ತೀವಿ. ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಥವಾ ರಿಡಂಪ್ಷನ್ ಆಫ್ ಡಿಬೆಂಚರ್ ಅಂತ ಹೇಳಿದ್ರೆ ನಾವು ಸ್ವಲ್ಪನೇ ಅದನ್ನ ಸಾಲ ತರ ತೀರಿಸ್ತಾ ಬರ್ತೀವಿ, ಅದ್ರ ಬರ್ಡನ್ ನ ಕಡಿಮೆ ಮಾಡ್ಕೊಳ್ತೀವಿ. ಆಯ್ತಾ? ರಿಡಂಪ್ಷನ್ ಆಫ್ ಡಿಬೆಂಚರ್ ಅಂತ ಹೇಳಿದ್ರೆ ಡಿಬೆಂಚರ್ಸ್ ನ ನಾವು ಇಶ್ಯೂ ಮಾಡಿದ್ರೆ ಅವ್ರಿಗೆ ನಾವು ವರ್ಷದ ಎಂಡ್ ಅಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ನ ಕೊಡಬೇಕಾಗತ್ತೆ. ಇಷ್ಟು ಪರ್ಸೆಂಟ್ ಅಂತ ಬೇರೆ ಅವ್ರಿಗೆ ಫಿಕ್ಸ್ ಆಗಿರುತ್ತೆ. ಇಟ್ ಈಸ್ ಲೈಕ್ ಎ ಬರ್ಡನ್. ಕಂಪನಿಗೆ ಪ್ರಾಫಿಟ್ ಆಗ್ಲಿ ಲಾಸ್ ಆಗ್ಲಿ ನಾವು ಅವ್ರಿಗೆ ಕೊಡ್ಲೇಬೇಕಾಗತ್ತೆ. ಓಕೆನಾ? ಇಂಟ್ರೆಸ್ಟ್ ನ ಕೊಡ್ಬೇಕಾಗತ್ತೆ. ಸೊ ಈ ರೀತಿ ಇರುವಂತ ಕಮಿಟ್ಮೆಂಟ್ಸ್ ನ ನಾವೇನ್ ಮಾಡ್ತೀವಿ, ಆದಷ್ಟು ಕಡಿಮೆ ಮಾಡ್ತಾ ಬರ್ತೀವಿ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಆ ಒಂದು ಬರ್ಡನ್ ಕಡಿಮೆ ಆಗ್ಬೇಕಂದ್ರೆ ನಾವು ಅವ್ರ ಸಾಲ ತೀರಿಸಬೇಕಲ್ವಾ, ಅಲ್ಲಿಗೆ ಫಂಡ್ ಆರ್ಗನೈಸೇಷನ್ ಇಂದ ಹೊರಗಡೆ ಹೋಗುತ್ತಲ್ವಾ. ಸೊ ಈ ರೀತಿ ರಿಡಂಪ್ಷನ್ ಆಫ್ ಶೇರ್ಸ್, ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಈ ರೀತಿ ಬಂದಾಗ ಫಂಡು ಆರ್ಗನೈಸೇಷನ್ ಇಂದ ಹೊರಗಡೆ ಹೋಗುತ್ತೆ. ಸೊ ಅದೆಲ್ಲ ಎಲ್ಲಿ ಬರಬೇಕು? ಅಪ್ಲಿಕೇಶನ್ ಸೈಡ್. ಅದೇ ರೀತಿ ಇಲ್ಲಿ ಡಿವಿಡೆಂಡ್ಸ್ ಪೇಡ್ ಅಂತ ಹೇಳ್ತಾ ಇದೀವಿ, ಕೊಡ್ತಾ ಇದೀವಿ, ನಾವು ಡಿವಿಡೆಂಡ್ಸ್ ನ ಕೊಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಮನಿ ಆರ್ಗನೈಸೇಷನ್ ಒಳಗಡೆ ಫಂಡ್ ಬರ್ತಾ ಇದೆಯಾ, ಹೋಗ್ತಾ ಇದೆಯಾ? ಫಂಡ್ ಬರೋ ಹಾಗಿದ್ರೆ ಸೋರ್ಸಸ್ ಸೈಡ್, ಫಂಡ್ ಹೊರಗಡೆ ಹೋಗೋ ಹಾಗಿದ್ರೆ ಅಪ್ಲಿಕೇಶನ್ ಸೈಡ್. ಹಾಗಾದ್ರೆ ಡಿವಿಡೆಂಡ್ಸ್ ಪೇಡ್ ಎಲ್ಲಿ ಬರುತ್ತೆ? ಅಪ್ಲಿಕೇಶನ್ ಸೈಡ್ ಅಲ್ಲಿ ಬರುತ್ತೆ. ಬಿಕಾಸ್ ದ ಫಂಡ್ ಇಟ್ ಈಸ್ ಗೋಯಿಂಗ್ ಔಟ್ ಆಫ್ ದಿ ಬಿಸ್ನೆಸ್ ಇಂದ ಫಂಡ್ ಹೊರಗಡೆ ಹೋಗ್ತಾ ಇದೆ. ಸೊ ಹಾಗಾಗಿ ಈ ಟ್ರಾನ್ಸಾಕ್ಷನ್ ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ದ ನೆಕ್ಸ್ಟ್ ಒನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಇಲ್ಲಿ ಈ ರೀತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ಎ ರಿಟರ್ನ್ ಆಫ್. ಎಲ್ಲಿ ತಗೋಬೇಕು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ನ ನಾವು? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ತಗೋಬೇಕು. ಗುಡ್ ವಿಲ್ ರಿಟರ್ನ್ ಆಫ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್. ನೆನಪಿದೆ ಅಲ್ವಾ ಫಾರ್ಮೆಟ್? ರೀಕಾಲ್ ಮಾಡ್ಕೊಳ್ಳಿ ಫಾರ್ಮೆಟ್ ಪೂರ್ತಿ ತಲೆಲಿದ್ರೆ ಮಾತ್ರ ನಾವು ಪ್ರಾಬ್ಲಮ್ಸ್ ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಆಲ್ರೆಡಿ ಹೇಳಿದ್ದೀನಿ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಮಾಡುವಾಗ ಕೂಡ, ಬರೀ ಜನರಲ್ ರಿಸರ್ವ್ ಅಂತ ಇದ್ರೂ ಕೂಡ ನಾವು ಇದನ್ನ ಎಲ್ಲಿ ತಗೋಬೇಕು? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ತಗೊಳ್ತೀವಿ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂದ್ರೂ ಇದೇ ಐಟಮ್ಮೇ, ಅಥವಾ ಜನರಲ್ ರಿಸರ್ವ್ ಅಂತ ಸಿಂಪಲ್ ಆಗಿ ಕೊಟ್ರು ಇದೇ ಐಟಮ್ಮೇ. ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ನಾವು ತಗೋಬೇಕಾಗುತ್ತೆ. ನೆಕ್ಸ್ಟ್ ಈಗ ನೋಡೋಣ ಮಿಷನರಿ ಅಕೌಂಟ್. ಇಲ್ಲಿ ಒಂದು ಇನ್ಫಾರ್ಮೇಶನ್, ಒಂದು ಅಡ್ಜಸ್ಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನು ಅಂತ ನೋಡೋಣ. ಮಿಷನರಿ ವಾಸ್ ಸೋಲ್ಡ್ ಆನ್ 1st Jan 2015 at its book value of ₹40,000. ಇಲ್ಲಿ ಏನ್ ಮಾಡ್ತಿದೀವಿ? ಒಂದು ಮೆಷಿನರಿನ 1st January 2015ಗೆ ಅಟ್ ದಿ ಬುಕ್ ವ್ಯಾಲ್ಯೂ, ಅದರ ಬುಕ್ ವ್ಯಾಲ್ಯೂ ಪ್ರೈಸ್ಗೆ ನಾವೇನ್ ಮಾಡ್ತಿದೀವಿ? ಮಾರ್ತಾ ಇದೀವಿ. ಎಷ್ಟಿದೆ ಬುಕ್ ವ್ಯಾಲ್ಯೂ? 40,000 ಇದೆ. ಇಲ್ಲಿನ ಒಂದು ಹಿಂಟ್ ಕೊಟ್ಟಿದ್ದಾನೆ, ಇದು ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತಿದ್ದಾನೆ. ಯಾವ್ದಕ್ಕೆ ಇದು ಓಪನಿಂಗ್ ಬ್ಯಾಲೆನ್ಸು? ಇದು ಯಾವ್ದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಮಿಷಿನರಿ ಅಕೌಂಟ್ಗೆ ಓಪನಿಂಗ್ ಬ್ಯಾಲೆನ್ಸ್. ಓಕೆ, ಸೊ ಇದು ಒಂದು ಟ್ರಾನ್ಸಾಕ್ಷನ್ ಆಯ್ತಾ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದಾನೆ. ಅಟ್ ದ ಸೇಮ್ ಟೈಮ್ ಮಿಷಿನರಿ ಜೊತೆಗೆ ಇನ್ನೊಂದು ಅಸೆಟ್ ನ ಕೂಡ ಅವನು ಸೇಲ್ ಮಾಡ್ತಿದ್ದಾನೆ. ಯಾವ್ದದು? ಬುಕ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್. ಬುಕ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಸೋಲ್ಡ್ ವಾಸ್ ₹35,000. ನೋಡ್ರಿ, ಮಿಷಿನರಿನ ಕೂಡ ಮತ್ತೆ ಇನ್ವೆಸ್ಟ್ಮೆಂಟ್ ನ ಕೂಡ ಎರಡೂ ಅಸೆಟ್ಸ್ ನಾನು ಅವನು ಅದರ ಮುಖ ಬೆಲೆಗೆ ಬುಕ್ ವ್ಯಾಲ್ಯೂ, ಅದರ ಬುಕ್ ವ್ಯಾಲ್ಯೂ ಏನಿದೆ ಆ ಒಂದು ವ್ಯಾಲ್ಯೂಗೆ ಒಂದನ್ನ 40,000ಗೆ ಮತ್ತೊಂದನ್ನ 35,000ಗೆ ಮಾರ್ತಾ ಇದ್ದಾರೆ. ಇದ್ರ ಮೇಲೆ ಅವರು ಪ್ರಾಫಿಟ್ ಬೇಕಾದ್ರೂ ಇಟ್ಕೊಂಡಿರ್ಬೋದು. ಓಕೆನಾ? ಅದಾದ್ಮೇಲೆ ಇದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಫಸ್ಟ್ ಇದೆರಡಕ್ಕೂ ಒಂದು ಕನ್ಕ್ಲೂಷನ್ ನ ಕೊಟ್ಬಿಡೋಣ. ಓಕೆ, ಈಗ ಆರ್ಗನೈಸೇಷನ್ ಅಲ್ಲಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡ್ತಿದ್ದಾರೆ ಅಂದ್ರೆ ಅದು ಯಾವ ಅಸೆಟ್ ಮೇಲೆ ಮಾಡ್ತಾರೆ? ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಮಾಡ್ತಾರಾ, ಕರೆಂಟ್ ಅಸೆಟ್ಸ್ ಮೇಲೆ ಮಾಡ್ತಾರಾ? ಆಬ್ವಿಯಸ್ಲಿ ಅದನ್ನ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಮಾಡ್ತಾರೆ. ಈಗ ನಿಮಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ಅಲ್ಲಿ ಎಲ್ಲಾದ್ರೂ ಬೇರೆ ಫಿಕ್ಸ್ಡ್ ಅಸೆಟ್ಸ್ ಬಗ್ಗೆ ಮಾತಾಡಿದಾರಾ? ಈ ಮಿಷಿನರಿನ ಬಿಟ್ಟು ಬೇರೆ ಫಿಕ್ಸ್ಡ್ ಅಸೆಟ್ಸ್ ಬಗ್ಗೆ, ಲೈಕ್ ಎ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಫರ್ನಿಚರ್, ಈ ರೀತಿ ಏನಾದ್ರೂ ಇದೆಯಾ? ಎಸ್, ನೋಡಿ ಇಲ್ಲಿ ನೋಡ್ಕೊಳ್ಳಿ, ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಒಂದು ಟ್ರಾನ್ಸಾಕ್ಷನ್ ಇದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರೋ ಡಿಪ್ರಿಸಿಯೇಷನ್ ಮಿಷಿನರಿಗೆ ಮೋಸ್ಟ್ ರಿಲೆವೆಂಟ್ ಆಗಿರುತ್ತಾ ಅಥವಾ ಫರ್ನಿಚರ್ಗೆ ಮೋಸ್ಟ್ ರಿಲೆವೆಂಟ್ ಆಗಿರುತ್ತಾ? ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಇಲ್ಲಿ ಡಿಪ್ರಿಸಿಯೇಷನ್ 45,000 ಏನ್ ಕೊಟ್ಟಿದ್ದಾನೆ ಅದನ್ನ ನಾವು ಮಿಷಿನರಿ ಅಕೌಂಟ್ಗೆ ಕನ್ಕ್ಲೂಡ್ ಮಾಡಬೇಕಾಗುತ್ತೆ. ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಈಗ ಮಿಷನರಿ ಅಂಡ್ ಫರ್ನಿಚರ್ ಅಂತ ಬಂದಾಗ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂಡ್ ವಿಚ್ ಇಸ್ ದ ಫಿಕ್ಸ್ಡ್ ಅಸೆಟ್ಸ್, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್.
ಯಾವುದನ್ನು ತಗೊಳ್ತೀರಾ? ಫರ್ನಿಚರ್ ತಗೊಳ್ತೀರಾ ಅಥವಾ ಮಿಷನರಿ ತಗೊಳ್ತೀರಾ? ನೋಡಿ, ಮಿಷನರಿನ ನಾವು ಪ್ರೊಡಕ್ಷನ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ, ಓಕೆನಾ? ಫರ್ನಿಚರ್ನ ನಾವು ಆಫೀಸ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಡಿಪ್ರಿಸಿಯೇಷನ್ ಇದೆರಡು ಐಟಮ್ ಅಲ್ಲಿ ಯಾವುದಕ್ಕೆ ಮೋಸ್ಟ್ ರಿಲೆವೆಂಟ್ ಆಗಿರುತ್ತೆ? ಯಾವುದಕ್ಕೆ ರಿಲೆವೆಂಟ್ ಆಗಿರುತ್ತೆ? ಮಿಷನರಿಗೆ. ಹಾಗಾದ್ರೆ ಮಿಷನರಿಯಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಸಿಕ್ತು ನಿಮ್ಗೆ? ಒಂದು ಡಿಪ್ರಿಸಿಯೇಷನ್, ಆಯ್ತಾ, ಮತ್ತೊಂದು ಓಪನಿಂಗ್ ಬ್ಯಾಲೆನ್ಸು. ಸೊ ಹಾಗಾದ್ರೆ ಮೋಸ್ಟ್ ಪ್ರೊಬಬ್ಲಿ ನಾವಿಲ್ಲಿ ಮಿಷನರಿಗೆ ಏನ್ ಮಾಡಬೇಕು? ಒಂದು ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಬಿಕಾಸ್ ಇಲ್ಲಿ ಬರೀ ಡಿಪ್ರಿಸಿಯೇಷನ್ ಒಂದೇ ಇಲ್ಲ, ಈ ಡಿಪ್ರಿಸಿಯೇಷನ್ ನ ನಾವು ಮಿಷನರಿಗೆ ರಿಲೇಟ್ ಮಾಡ್ತಿದೀವಿ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನಾವು ಮಿಷನರಿನ ಸೇಲ್ ಮಾಡ್ತಾ ಇದ್ದೀವಿ, ಅದರ ಮುಖ ಬೆಲೆಗೆ ಅಥವಾ ಬುಕ್ ವ್ಯಾಲ್ಯೂಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ಇನ್ನೊಂದು ಹಿಂಟ್ ಏನಂತ ಕೊಟ್ಟಿದ್ದಾನೆ ಅಂದ್ರೆ, ನೋಡಿ, ಒಂದು ಸೇಲ್ಸ್ ಟ್ರಾನ್ಸಾಕ್ಷನ್ ಇದೆ, ಸೋಲ್ಡ್ ಅಂತ ಹೇಳಿದಾನೆ. ಇನ್ನೊಂದು ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತಾ ಇದ್ದಾನೆ. ಇಲ್ಲೇ 2 ಟ್ರಾನ್ಸಾಕ್ಷನ್ ಆಯ್ತು. ಇದ್ರ ಜೊತೆಗೆ ಡಿಪ್ರಿಸಿಯೇಷನ್ ನ ನಾವು ಇದಕ್ಕೆ ಲಿಂಕ್ ಮಾಡ್ತಾ ಇದೀವಿ, ಬಿಕಾಸ್ ನಾವು ಇಲ್ಲಿ ಸೇಲ್ ಮಾಡ್ತಾ ಇದೀವಿ. ನಿಮಗೆ ಗೊತ್ತಿರಬೇಕು, ಸೇಲ್ ಮಾಡುವಾಗ ನಾವು ಡಿಪ್ರಿಸಿಯೇಷನ್ ನ ಲೆಸ್ ಮಾಡಿದ್ವಿ ಅಲ್ಲ? ನೆನಪಿದ್ಯಾ ನಿಮ್ಗೆ? ಪ್ರೀವಿಯಸ್ ನಾನು ಯೂಟ್ಯೂಬ್ ವಿಡಿಯೋ ಮಾಡಿದಾಗ ಅದ್ರಲ್ಲಿ ಒಂದು ಪ್ರಾಬ್ಲಮ್ ಅಲ್ಲಿ ನಾ ಹೇಳಿದ್ದೆ, ನಾವು ಸೇಲ್ ಮಾಡುವಾಗ ಅದರ ಆ ವರ್ಷದಲ್ಲಿ ಡಿಪ್ರಿಸಿಯೇಷನ್ ಎಷ್ಟಾಗಿರುತ್ತೆ ಅದನ್ನ ಡಿಡಕ್ಟ್ ಮಾಡ್ತೀವಿ ಅಲ್ವಾ? ಸೊ ಹಾಗಾದ್ರೆ ಈ ಮಿಷನರಿ ಅಕೌಂಟ್ಗೆ ಟೋಟಲ್ ಎಷ್ಟು ಟ್ರಾನ್ಸಾಕ್ಷನ್ಸ್ ಆಯ್ತು? ಒಂದು ಸೇಲ್ಸ್ ಟ್ರಾನ್ಸಾಕ್ಷನ್, ಮತ್ತೊಂದು ಓಪನಿಂಗ್ ಬ್ಯಾಲೆನ್ಸ್ ಬ್ರಾಡ್ ಡೌನ್, ಮತ್ತೊಂದು ಡಿಪ್ರಿಸಿಯೇಷನ್. ಸೊ 3 ಅಕೌಂಟ್ಸ್ ಬಂದಿದೆ ಅಂದಾಗ ನಾವು ಇದಕ್ಕೆ ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ ನ ಮಿಷನರಿಗೆ ಪ್ರಿಪೇರ್ ಮಾಡಬೇಕಾಗತ್ತೆ. ಓಕೆ, ದ ನೆಕ್ಸ್ಟ್ ಬಂದು ಇನ್ವೆಸ್ಟ್ಮೆಂಟ್. 3 ಟ್ರಾನ್ಸಾಕ್ಷನ್ಸ್ ಬಂದ್ರಷ್ಟೇ ನಾವು ಇಲ್ಲಿ ಏನ್ ಮಾಡಬೇಕಾಗತ್ತೆ? ನಾವು ಸಪರೇಟ್ ಲೆಡ್ಜರ್ ಅಕೌಂಟ್ ನ ಮಾಡಬೇಕಾಗತ್ತೆ. ಈಗ ಇನ್ವೆಸ್ಟ್ಮೆಂಟ್ ವಿಷಯಕ್ಕೆ ಬರೋಣ. ಬುಕ್ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ ಸೋಲ್ಡ್ ವಾಸ್ ₹35,000. ಇಲ್ಲಿ ಯಾವ ವ್ಯಾಲ್ಯೂ ಕೊಟ್ಟಿದ್ದಾನೆ? ಸೋಲ್ಡ್, ಒಂದು ಟ್ರಾನ್ಸಾಕ್ಷನ್ ಆಯ್ತು. ಓಕೆ, ಓಪನಿಂಗ್ ಏನಾದ್ರೂ ಕೊಟ್ಟಿದ್ದಾನ? ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಇಲ್ಲಿ ಮತ್ತೊಂದು ಟ್ರಾನ್ಸಾಕ್ಷನ್ ಇದೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಅರ್ಥ ಮಾಡ್ಕೊಳ್ಳಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇದೆ. ಸೊ ಒಂದು ಪ್ರಾಫಿಟ್ ಅಂತ ಹೇಳ್ತಿದ್ದಾನೆ, ಮತ್ತೊಂದು ಸೇಲ್ ಅಂತ ಹೇಳ್ತಿದ್ದಾನೆ. ಓಪನಿಂಗ್ ಬ್ಯಾಲೆನ್ಸ್ ಇಲ್ಲ. ಆಕ್ಚುಲಿ ಈಗ ಎಷ್ಟು ಟ್ರಾನ್ಸಾಕ್ಷನ್ಸ್ ಇದ್ರೆ ನಾವು ಮಾಡಬೇಕಾಗುತ್ತೆ ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ ನ? 3 ಅಕೌಂಟ್ ಇರಬೇಕು. ಬಟ್ ಇಲ್ಲಿ ನಮಗೆ ಸಿಕ್ಕಿರೋ ಟ್ರಾನ್ಸಾಕ್ಷನ್ಸ್ ಎಷ್ಟು? 2. ಸೊ ಹಾಗಾಗಿ ಇದಕ್ಕೆ ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ ಬೇಡ. ಓಕೆನಾ? ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನೋಡೋಣ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ವಾಸ್ ₹2,37,000. ಅರ್ಥ ಆಗ್ತಿದ್ಯಾ ಇದೇನು ಅಂತ? ಈ ಒಂದು ಐಟಮ್ ನ ಫೈಂಡ್ ಮಾಡೋದಕ್ಕೆ ನಾವೇನ್ ಮಾಡ್ಬೇಕಿತ್ತು? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಿತ್ತು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದಾನೆ? ನಮ್ಗೆ ಕರೆಂಟ್ ಅಸೆಟ್ಸ್ದು ಡೀಟೇಲ್ ಇಲ್ಲ, ಕರೆಂಟ್ ಲಯಬಿಲಿಟಿದು ಡೀಟೇಲ್ ಇಲ್ಲ. ಯಾಕಂದ್ರೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡೋದಕ್ಕೆ ನಮ್ಗೆ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟಿ ಬೇಕೇ ಬೇಕಲ್ವಾ? ಬಟ್ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಅದ್ರ ಬದಲಿಗೆ ಅವನು ಏನ್ ಮಾಡಿದಾನೆ? ಅವನು ನಮ್ಗೆ ರೆಡಿಮೇಡ್ ಆನ್ಸರ್ ಕೊಟ್ಬಿಟ್ಟಿದ್ದಾನೆ. ಅಂದ್ರೆ ಮೊದಲನೇ ಸ್ಟೆಪ್, 4 ಸ್ಟೆಪ್ಸ್ ಅಲ್ವಾ ನಾವು ಫಾಲೋ ಮಾಡಬೇಕಾಗಿದ್ದು, ಅದರಲ್ಲಿ ಮೊದಲನೇ ಸ್ಟೆಪ್ ನ ಅವನೇ ಕಂಪ್ಲೀಟ್ ಮಾಡಿ ಅವ್ನು ನಮ್ಗೆ ರೆಡಿಮೇಡ್ ಆನ್ಸರ್ ನ ಕೊಟ್ಬಿಟ್ಟಿದ್ದಾನೆ. ಅರ್ಥ ಆಗ್ತಿದ್ಯಾ? ಸೊ ಆಲ್ರೆಡಿ ಫಸ್ಟ್ ಸ್ಟೆಪ್ ಓವರ್. ಸೊ ಹಾಗಾದ್ರೆ 2ನೇ ಸ್ಟೆಪ್ ಏನು? ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ ಮಾಡೋದು. 3ನೇ ಸ್ಟೆಪ್ ಏನು? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋದು. 4ನೇ ಸ್ಟೆಪ್ ಏನು? ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡೋದು. ಸೊ ಹಾಗಾದ್ರೆ ಇಲ್ಲಿ ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಗೋಗಿದೆ. 2ನೇ ಸ್ಟೆಪ್, 3ನೇ ಸ್ಟೆಪ್, 4ನೇ ಸ್ಟೆಪ್ ನ ನಾವೀಗ ಮಾಡಬೇಕು. ಓಕೆ, ಈಗ ನೋಡ್ಕೊಳ್ಳೋಣ. 7th ಪ್ರಾಬ್ಲಮ್. ಓಕೆ, ಸೊ ಹಾಗಾದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡಬೇಕಿತ್ತು? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕಿತ್ತಲ್ವಾ? ದಟ್ ಈಸ್ ಆಲ್ರೆಡಿ ಓವರ್. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ? ಸ್ಟೆಪ್ 1 ಏನು? ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಫಸ್ಟ್ ಸ್ಟೆಪ್ ಈಸ್ ಓವರ್. ಶೆಡ್ಯೂಲ್ ಆಫ್ ನೋಡಿ, ಫಸ್ಟ್ ಸ್ಟೆಪ್ ಏನು? ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಎಷ್ಟಿದೆ ವರ್ಕಿಂಗ್ ಕ್ಯಾಪಿಟಲ್? ಇಲ್ಲೇ ಬರೆದು ಬಿಡೋಣ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಎಷ್ಟು ಇನ್ಕ್ರೀಸ್ ಆಗಿದೆ? ಆನ್ಸರ್ ಅವರೇ ಕೊಟ್ಬಿಟ್ಟಿದಾರಲ್ವಾ? 2,37,000. ಸೊ ಫಸ್ಟ್ ಸ್ಟೆಪ್ ಇಟ್ ಈಸ್ ಕಂಪ್ಲೀಟೆಡ್ ಬೈ ಪ್ರಾಬ್ಲಮ್ ಇಟ್ ಸೆಲ್ಫ್. ಪ್ರಾಬ್ಲಮ್ ಅಲ್ಲೇ ಕಂಪ್ಲೀಟ್ ಆಗೋಗಿದೆ ಮೊದಲನೇ ಸ್ಟೆಪ್. ಓಕೆ, ಸೊ 2ನೇ ಸ್ಟೆಪ್ ಏನಾಗಾದ್ರೆ? ಸ್ಟೆಪ್ 2. What we need to prepare? We need to prepare ledger account. ಲೆಡ್ಜರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಬೇಕು. ಯಾವ ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು? ಅಕಾರ್ಡಿಂಗ್ ಟು ದಿಸ್ ಪ್ರಾಬ್ಲಮ್ ಯಾವ ಲೆಡ್ಜರ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು? ಮಿಷನರಿ ಅಕೌಂಟ್. ಓಕೆ,
ಮಿಷನರಿ ಅಕೌಂಟ್ನ ನಾವೀಗ ಮಾಡೋಣ. ಓಕೆ, ಸೊ ಪರ್ಟಿಕ್ಯುಲರ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್, ಇದು ಈಗ ಅಸೆಟ್ ಅಲ್ವಾ, ಮಿಷನರಿ ಇಟ್ ಈಸ್ ಎ ಅಸೆಟ್ ಅಲ್ವಾ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದ್ದಾರೆ. ಮಿಷನರಿ ಇಟ್ ಈಸ್ ಎ ಅಸೆಟ್ ಐಟಮ್, ಅಂದ್ರೆ ನಮ್ಮ ರೈಟ್ ಸೈಡ್ ಅಲ್ಲಿ ಬರುತ್ತೆ ಅಸೆಟ್ಸ್ ಐಟಮ್, ಕರೆಕ್ಟಾ. ಅಸೆಟ್ಸ್ ಐಟಮ್ ರೈಟ್ ಸೈಡ್ ಬಂದಾಗ ಅದರ ಓಪನಿಂಗ್ ಬ್ಯಾಲೆನ್ಸ್ ಯಾವ ಸೈಡ್ ಬರುತ್ತೆ, ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. ಇನ್ ದ ನೇಮ್ ಆಫ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸು, ಸೇಮ್ ಆ 40,000 ಏನ್ ಸೇಲ್ ಮಾಡಿದ್ವಿ ಬುಕ್ ವ್ಯಾಲ್ಯೂಗೆ, ಅದೇ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಹಿಂಟ್ ಕೊಟ್ಟಿದ್ದಾರೆ ಬ್ರಾಕೆಟ್ ಅಲ್ಲಿ. ಸೊ ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು, 40,000, ಕರೆಕ್ಟಾ. ಅದಾದ್ಮೇಲೆ ಇಲ್ಲಿ ನೋಡ್ಕೊಳ್ಳಿ, ಡಿಪ್ರಿಸಿಯೇಷನ್, ಇದನ್ನ ನಾವು ಅದೇ ಅಲ್ವಾ ಅನ್ಕೊಂಡಿದ್ದು. ಡಿಪ್ರಿಸಿಯೇಷನ್ ಇದು ಯಾವ್ದಕ್ಕೆ ರಿಲೇಟೆಡ್, ಮಿಷನರಿ ರಿಲೇಟೆಡ್. ಹಾಗಾದ್ರೆ ಡಿಪ್ರಿಸಿಯೇಷನ್ ನ ಎಲ್ಲಿ ತಗೋಬೇಕು, ಡೆಬಿಟ್ ಸೈಡ್ ಅವ್ರ ಕ್ರೆಡಿಟ್ ಸೈಡ್. ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ ಮಾಡುವಾಗ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲ ಇಲ್ಲಿ ನಾವು ಮಾಡ್ತಿರೋದು. ವಿ ಆರ್ ಪ್ರಿಪೇರಿಂಗ್ ದಿ ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ ಆಫ್ ಮೆಷಿನರಿ. ಓಕೆ, ಸೊ ಎಷ್ಟಿದೆ ಡಿಪ್ರಿಸಿಯೇಷನ್, ಇಟ್ ಈಸ್ ಎ 45,000. ಪ್ಲೀಸ್ ರೈಟ್ ಡೌನ್ ಬೈ ಡಿಪ್ರಿಸಿಯೇಷನ್ ಹೌ ಮಚ್, 45,000. 45,000 ಕ್ಲಿಯರ್. ನೆಕ್ಸ್ಟ್ ಇನ್ಯಾವುದು ಟ್ರಾನ್ಸಾಕ್ಷನ್ ಇದೆ, ಓಪನಿಂಗ್ ಆಯ್ತು, ಓಪನಿಂಗ್ ಬ್ಯಾಲೆನ್ಸ್ ಆಯ್ತು, ಡಿಪ್ರಿಸಿಯೇಷನ್ ಆಯ್ತು. ದ ನೆಕ್ಸ್ಟ್ ಒನ್ ಇಟ್ ಇಸ್ ಪೆಂಡಿಂಗ್ ದ ಸೋಲ್ಡ್. ಮಿಷನರಿ ವಾಸ್ ಸೋಲ್ಡ್. ಓಕೆ, ಎಷ್ಟಕ್ಕೆ ಮಾರಿದೀವಿ ನಾವು, 40,000ಗೆ. ಓಕೆ, ಅದನ್ನು ತಗೊಳ್ಳೋಣ ಈಗ. ಸೊ ಬೈ ಸೇಲ್ಸ್, ಬೈ ಸೇಲ್ಸ್ ಎಷ್ಟಕ್ಕೆ ಮಾರಿದೀವಿ ನೋಡಿ, ಮಿಷನರಿ ವಾಸ್ sold on 1st Jan 2015 at its book value of rupees 40,000. ಸೊ ಹಾಗಾದ್ರೆ ಸೇಲ್ಸ್ ಎಷ್ಟು, 40,000. ಕ್ಲಿಯರ್. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಮಿಷನರಿ ಅಕೌಂಟ್ ಅಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ಸ್ ಇತ್ತು, 3 ಟ್ರಾನ್ಸಾಕ್ಷನ್ ಇತ್ತು. ಮಿನಿಮಮ್ 3 ಟ್ರಾನ್ಸಾಕ್ಷನ್ಸ್ ಇರುವಾಗ ವಿ ನೀಡ್ ಟು ಪ್ರಿಪೇರ್ ಎ ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ಸ್. ಕ್ಲಿಯರ್. ಸೊ ಹಾಗಾದ್ರೆ ಡೆಬಿಟ್ ಸೈಡ್ ಜಾಸ್ತಿನಾ, ಕ್ರೆಡಿಟ್ ಸೈಡ್ ಜಾಸ್ತಿನಾ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್, ಕ್ರೆಡಿಟ್ ಸೈಡ್ ಎಷ್ಟಿದೆ, 85,000. ಹಾಗಾದ್ರೆ ಡೆಬಿಟ್ ಸೈಡ್ ಎಷ್ಟು ಬರಬೇಕು, 85,000 ಬರಬೇಕು, 85,000. ಓಕೆ, ಸೊ ಹಾಗಾದ್ರೆ ವೇರಿಯೇಷನ್ ಎಷ್ಟು ಹೊಡಿತಿದೆ ನಮಗೆ, ಸಿ 85,000, 85,000, ಇಲ್ಲಿ 40,000 ಇದೆ. ದ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರಬೇಕು, 45,000. ಹಾಗಾದ್ರೆ ಇದನ್ನ ಏನಂತ ಕನ್ಸಿಡರ್ ಮಾಡೋಣ ನೋಡಿ. ಯಾವಾಗ್ಲೂ ಅಷ್ಟೇ, ಡೆಬಿಟ್ ಸೈಡ್ ಜಾಸ್ತಿ ಬಂದು ಕ್ರೆಡಿಟ್ ಸೈಡ್ ಶಾರ್ಟ್ ಆದಾಗ ದೇರ್ ಮೇ ಬಿ 2 ರೀಸನ್ಸ್. ಯಾವ್ದು, ಒಂದು ಡಿಪ್ರಿಸಿಯೇಷನ್ ಆಗಿರಬಹುದು ಅಥವಾ ಸೇಲ್ಸ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ವೆನ್ ದ ವ್ಯಾಲ್ಯೂ ಇಟ್ ಈಸ್ ಗ್ರೇಟರ್, ಯಾವ ಸೈಡು, ವೆನ್ ದ ಡೆಬಿಟ್ ಸೈಡ್ ವ್ಯಾಲ್ಯೂ ಇಸ್ ಗ್ರೇಟರ್ ದೆನ್ ದಿ ಕ್ರೆಡಿಟ್ ಸೈಡ್, ದಟ್ ಟೈಮ್ ದ ರೀಸನ್. ಹಾಗಾದ್ರೆ ಡೆಬಿಟ್ ಸೈಡ್ ಅಲ್ಲಿ ಬರುವಂತ ಬ್ಯಾಲೆನ್ಸಿಂಗ್ ಫಿಗರ್ ಏನಾಗಿರ್ಬೋದು ಅಂದ್ರೆ, ಒಂದು ಡಿಪ್ರಿಸಿಯೇಷನ್ ಆಗಿರುತ್ತೆ, ಇಲ್ಲ ಸೇಲ್ ಆಗಿರುತ್ತೆ. ಅದೇ ಪ್ರಕಾರ ಡೆಬಿಟ್ ಸೈಡ್ ಜಾಸ್ತಿ ಬಂದು, ಸಾರಿ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದು ಡೆಬಿಟ್ ಸೈಡ್ ಅಲ್ಲಿ ನಮ್ಗೆ ಶಾರ್ಟ್ ಆಗುವಾಗ ದೇರ್ ಈಸ್ ಓನ್ಲಿ ಒನ್ ರೀಸನ್. ಏನಾಗಿರುತ್ತದು, ಅದು ಪರ್ಚೇಸ್ ಆಗಿರುತ್ತೆ. ಓಕೆ, ಪರ್ಚೇಸ್ ಆಗಿರುತ್ತೆ, ಪರ್ಚೇಸ್ ಆಫ್ ಮಷಿನರಿ 45,000. ಅರ್ಥ ಆಗ್ತಿದ್ಯಾ, ಅದೇನಾಗಿರುತ್ತೆ, ಪರ್ಚೇಸ್ ಆಗಿರುತ್ತೆ. ಈ ಪರ್ಚೇಸು ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೇಲ್ಸು ಅಷ್ಟೇ, ಪರ್ಚೇಸು ಅಷ್ಟೇ. ಇನ್ನ ಒಂದು ಸ್ಟೇಟ್ಮೆಂಟ್ಗೆ ನಾವು ಈ ಫಿಗರ್ಸ್ ನ ಮರಿದಿರ ತಗೋಬೇಕು. ಎಲ್ಲಿಗೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಸೋರ್ಸಸ್ ಅಂಡ್ ಅಪ್ಲಿಕೇಶನ್. ನಾನು ಆಲ್ರೆಡಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೇಲ್ ಮಾಡುವಾಗ ಫಂಡ್ ಆರ್ಗನೈಸೇಷನ್ಗೆ ಬರುತ್ತಾ ಹೋಗುತ್ತಾ, ಫಂಡು ಬರುತ್ತೆ, ಯಾಕಂದ್ರೆ ಅಸೆಟ್ ಹೋಗುತ್ತೆ, ಫಂಡ್ ಬರುತ್ತೆ ಅಲ್ವಾ. ಸೊ ಹಾಗಾದ್ರೆ ಸೇಲ್ಸ್ ನ ಎಲ್ಲಿ ತಗೋಬೇಕು, ಸೋರ್ಸಸ್ ಸೈಡ್ ಅಲ್ಲಿ ತಗೋಬೇಕು. ಬಿಕಾಸ್ ಸೋರ್ಸಸ್ ಸೈಡ್ ವಿ ನೀಡ್ ಟು ಶೋ ಆಲ್ ವಾಟ್ ಎವರ್ ದ ಫಂಡ್ ಇಟ್ ಈಸ್ ಕಮಿಂಗ್ ಇನ್ಸೈಡ್ ದಿ ಬಿಸ್ನೆಸ್. ಅದೇ ಪ್ರಕಾರ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಪರ್ಚೇಸ್ ಮಾಡಿದಾಗ ಫಂಡ್ ಇಟ್ ಈಸ್ ಗೋಯಿಂಗ್ ಔಟ್ ಆಫ್ ದಿ ಬಿಸ್ನೆಸ್. ಪರ್ಚೇಸ್ ಮಾಡುವಾಗ ಅಸೆಟ್ ಬರುತ್ತೆ, ದುಡ್ಡು ಹೋಗುತ್ತಲ್ವಾ, ನಾವು ಫಂಡ್ ಕೊಡ್ಬೇಕಲ್ವಾ. ಸೊ ಹಾಗಾಗಿ ಇದನ್ನ ನಾವು ಅಪ್ಲಿಕೇಶನ್ ಸೈಡ್ ತೋರಿಸಬೇಕಾಗತ್ತೆ. ಓಕೆನಾ. ವೆನ್ ಯು ವಿಲ್ ಪ್ರಿಪೇರ್ ದಿ ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ಸ್ ಫಾರ್ ಎನಿ ಅಸೆಟ್ಸ್, ಅವಾಗ ಈ ಪರ್ಚೇಸ್ ಅಂಡ್ ಸೇಲ್ಸ್ ಬಗ್ಗೆ ಸ್ವಲ್ಪ ಗಮನ ಇರಲಿ. ಸೇಲ್ಸ್ ಎಲ್ಲ ಎಲ್ಲಿ ತಗೋಬೇಕು, ಸೋರ್ಸಸ್ ಸೈಡ್,
ಪರ್ಚೇಸಸ್ ಎಲ್ಲ ಎಲ್ಲಿ ತಗೋಬೇಕು, ಅಪ್ಲಿಕೇಶನ್ ಸೈಡ್. ಓಕೆ, ಸೊ ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ, ವಿ ಗಾಟ್ ದಿ ಬ್ಯಾಲೆನ್ಸಿಂಗ್ ಫಿಗರ್ ಪರ್ಚೇಸ್. ಕ್ಲಿಯರ್? ನೆಕ್ಸ್ಟ್ ಹೋಗೋಣ ಈಗ. ಸೊ ಫಸ್ಟ್ ಸ್ಟೆಪ್ ಆಲ್ರೆಡಿ ಪ್ರಾಬ್ಲಮ್ ಅಲ್ಲೇ ಕಂಪ್ಲೀಟ್ ಆಗಿತ್ತು. ಸೆಕೆಂಡ್ ಸ್ಟೆಪ್ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಮಾಡಿದ್ವಿ. ಬಿಕಾಸ್ ದೇರ್ ಇಸ್ ಓನ್ಲಿ ಒನ್ ಅಸೆಟ್, ಮಿಷನರಿ ಇತ್ತು, ಮಾಡಿದ್ವಿ. ಇನ್ವೆಸ್ಟ್ಮೆಂಟ್ಗೆ ಬೇಕಾಗಿಲ್ಲ, ಬಿಕಾಸ್ ಮಿನಿಮಮ್ ಎಷ್ಟು ಟ್ರಾನ್ಸಾಕ್ಷನ್ ಇರಬೇಕು, 3 ಟ್ರಾನ್ಸಾಕ್ಷನ್ಸ್ ಇರಬೇಕು. ಬಟ್ ಇನ್ವೆಸ್ಟ್ಮೆಂಟ್ಗೆ ಎಷ್ಟಿದೆ, ಓನ್ಲಿ 2 ಟ್ರಾನ್ಸಾಕ್ಷನ್ಸ್ ಇದೆ. ದೇರ್ ಇಸ್ ನೋ ನೀಡ್ ಟು ಪ್ರಿಪೇರ್ ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ ಫಾರ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಈಗ ಮಾಡೋಣ ಸ್ಟೆಪ್ 3. ಸ್ಟೆಪ್ 3 ಏನ್ ಮಾಡ್ಬೇಕೀಗ, ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು. ಓಕೆ, ಸೊ particulars amount ಕ್ಲಿಯರ್? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಮಾಡ್ತಾ ಇದೀವಿ. ಆಲ್ರೆಡಿ ನಾವು ಇಲ್ಲಿ ಡಿಸ್ಕಸ್ ಮಾಡಿ ಇಟ್ಕೊಂಡಿದೀವಿ ಯಾವ್ದು ಎಲ್ಲೆಲ್ಲಿ ತಗೋಬೇಕು ಅಂತ ಅಲ್ವಾ. ನೋಡಿ, ಡಿಪ್ರಿಸಿಯೇಷನ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್, ಗುಡ್ ವಿಲ್ ರಿಟರ್ನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್, ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ adjusted profit and loss account debit side, profit on sale of investment adjusted profit and loss account credit side, tax provision adjusted profit and loss account debit side, dividend paid adjusted profit and loss account debit side, preliminary expenses adjusted profit and loss account debit side, transfer to general reserve adjusted profit and loss account debit side. Clear? Okay, ಮಾಡೋಣ ಈಗ one by one. ಸೊ ಫಸ್ಟ್ ಯಾವ್ದು ತಗೊಳ್ಳೋಣ, ಡಿಪ್ರಿಸಿಯೇಷನ್ ನ ತಗೊಳ್ಳೋಣ. ಟು ಡಿಪ್ರಿಸಿಯೇಷನ್ ಎಷ್ಟಿದೆ, ಡಿಪ್ರಿಸಿಯೇಷನ್ ಎಷ್ಟಿದೆ, 45,000 ತಗೊಳ್ಳೋಣ. 45,000. ನೆಕ್ಸ್ಟ್ ಏನ್ ತಗೋಬೇಕು, ಗುಡ್ ವಿಲ್ ರಿಟರ್ನ್ ಆಫ್ ಎಷ್ಟಿದೆ, 12,000. ಸೊ ಗುಡ್ ವಿಲ್ ರಿಟರ್ನ್ ಆಫ್ ಹೌ ಮಚ್, 12,000. ನೆಕ್ಸ್ಟ್ ಏನ್ ತಗೋಬೇಕು, ಲಾಸ್ ಆನ್ ಸೇಲ್ ಏನದ ಸೆಟ್ಟು, ಫರ್ನಿಚರ್ ಎಷ್ಟಿದೆ, 5,000 ಇದೆ, 5,000. ನೆಕ್ಸ್ಟ್ 3 ಐಟಮ್ಸ್ ಆಯ್ತಲ್ವಾ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, 15,000. ಎಲ್ಲಿ ತಗೋಬೇಕು, ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಂದ್ರೆ ಬೈ ಸೈಡ್. ಬೈ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ 15,000 ಇದೆ, 15,000. ಓಕೆ, ಕಾಣಿಸ್ತಿದೆ ಅಲ್ವಾ. ನೆಕ್ಸ್ಟ್ ಟ್ಯಾಕ್ಸ್ ಪ್ರೊವಿಷನ್ ಎಷ್ಟಿದೆ, ಟ್ಯಾಕ್ಸ್ ಪ್ರೊವಿಷನ್ 35,000. ಓಕೆ, 35,000. Dividends paid ಎಷ್ಟಿದೆ, 40,000. ನೆಕ್ಸ್ಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ preliminary expenses 5,000. Next, transfer to general reserve. ಎಷ್ಟಿದೆ, 25,000. ಕ್ಲಿಯರ್? ಓಕೆ, ಮಿಷನರಿದು ಡಿಪ್ರಿಸಿಯೇಷನ್ನ ತಗೊಂಡಿದ್ದೀವಿ. ಇದು ಸೋಲ್ಡ್, ಅದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ, ಸೋರ್ಸಸ್ ಅಂಡ್ ಅಪ್ಲಿಕೇಶನ್ಗೆ ಬರುತ್ತೆ. ದಟ್ಸ್ ಇಟ್ ಅಲ್ವಾ. ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬೇಕಾಗಿರೋ ಎಲ್ಲ ಟ್ರಾನ್ಸಾಕ್ಷನ್ ತಗೊಂಡಿದ್ದೀವಿ. ಈಗ ಬ್ಯಾಲೆನ್ಸ್ ಮಾಡೋಣ. ಓಕೆ, 45,000 plus 12,000 plus 5,000 plus 35,000 plus 40,000 plus 5,000 plus transfer to general reserve 25,000. and next ಇನ್ನೊಂದು ಟ್ರಾನ್ಸಾಕ್ಷನ್ ನ ಬಿಟ್ಟಿದ್ದೀವಿ. ಓಕೆ, ಸೊ ಇಲ್ಲಿ ನೋಡ್ಕೊಳ್ಳಿ, ದ ಕರೆಂಟ್ ಇಯರ್ ಪ್ರಾಫಿಟ್ ಆಫ್ ಎಕ್ಸ್ ಲಿಮಿಟೆಡ್ rupees 80,000
ಆಫ್ಟರ್ ಇನ್ಕಾರ್ಪೊರೇಟಿಂಗ್ ದಿ ಫಾಲೋಯಿಂಗ್ ಐಟಮ್ಸ್ ಅಂತ ಹೇಳಿದ್ರೆ ಇದು ಎಲ್ಲ ಟ್ರಾನ್ಸಾಕ್ಷನ್ನು ನಾವು ಕನ್ಸಿಡರ್ ಮಾಡಾದ್ಮೇಲೆ ನಮಗೆ ಉಳಿದಿರುವಂತ ಪ್ರಾಫಿಟ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದೇನ್ ಪ್ರಾಫಿಟ್ ನಾನು ಆಗ್ಲೇ ಹೇಳಿದೆ, ಆಮೇಲೆ ನಾನು ಹೇಳ್ತೀನಿ ಥಿಂಕ್ ಮಾಡಿ ಇದ್ರ ಬಗ್ಗೆ ಅಂತ. ಇದು ಎಲ್ಲಾ ಕನ್ಸಿಡರ್ ಮಾಡಾದ್ಮೇಲೆ ಬರುವಂತ ಪ್ರಾಫಿಟ್ ಅಂದ್ರೆ ಇದು GP ಆಗಿರತ್ತಾ NP ಆಗಿರತ್ತಾ? GP ಅಂದ್ರೆ ಗ್ರಾಸ್ ಪ್ರಾಫಿಟ್, NP ಅಂದ್ರೆ ನೆಟ್ ಪ್ರಾಫಿಟ್. ಯಾವ್ದಾಗಿರುತ್ತೆ ಇದು? ನೆಟ್ ಪ್ರಾಫಿಟ್ ಆಗಿರುತ್ತೆ. ಹಾಗಾದ್ರೆ ಈ ನೆಟ್ ಪ್ರಾಫಿಟ್ ನಾವ್ ಎಲ್ಲಿ ತಗೋಬೇಕು? ನೆನ್ಪಿದೆ ಅಲ್ವಾ? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ಮೇಟ್ ಅಲ್ಲಿ ಎಲ್ಲಿ ಬರುತ್ತೆ ಈ ಟ್ರಾನ್ಸಾಕ್ಷನ್? ಲಾಸ್ಟ್ ಅಲ್ಲಿ ಬರುತ್ತೆ. ಓಕೆ, ಸೊ ನೆಟ್ ಪ್ರಾಫಿಟ್ ಎಷ್ಟು? 80,000. ಅರ್ಥ ಆಗ್ತಿದ್ಯಾ? ಓಕೆ, ಸೊ ಈಗ ಬ್ಯಾಲೆನ್ಸ್ ಮಾಡೋಣ ಎಷ್ಟು ಬರುತ್ತೆ ಅಂತ. ಸೊ ಟೋಟಲ್ ಈ ಎಲ್ಲ ಟೋಟಲ್ ನಮಗೆ ಬರೋದು 2,47,000 ಬರುತ್ತೆ. ಯಾಕೆ ನಾನೇ ಡೈರೆಕ್ಟ್ ಆಗಿ ಬರೆದ್ಬಿಟ್ಟೆ ಅಂತ ಹೇಳಿದ್ರೆ, ಬಿಕಾಸ್ ಐ ನೋ ವೆರಿ ವೆಲ್ ಡೆಬಿಟ್ ಸೈಡ್ ದೇರ್ ಇಸ್ ಕ್ರೆಡಿಟ್ ಸೈಡ್ ದೇರ್ ಇಸ್ ಓನ್ಲಿ ಒನ್ ಟ್ರಾನ್ಸಾಕ್ಷನ್. ಡೆಬಿಟ್ ಸೈಡ್ ಇಸ್ ದಿ ಗ್ರೇಟರ್ ಒನ್, 2,47,000. ಹಾಗಾದ್ರೆ ಇಲ್ಲೂ ಎಷ್ಟು ಬರಬೇಕು? 2,47,000 ಬರಬೇಕು. ಹಾಗಾದ್ರೆ ವೇರಿ ಎಷ್ಟು ಉಳಿತಿದೆ? ದ ಡಿಫರೆನ್ಸ್ ವ್ಯಾಲ್ಯೂ ವೇರಿಯೇಷನ್ 2,32,000 ವೇರಿಯೇಷನ್ ಇದೆ. 2,32,000 ವೇರಿಯೇಷನ್. ಈಗ ಹೇಳಿ, we are preparing adjusted profit and loss account. When the debit side is greater than the credit side, then what this amount it will be? It will be what? Funds from operation. Okay, balancing figure. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಇದು ಅಷ್ಟೇ, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇದು ತುಂಬಾ ಇಂಪಾರ್ಟೆಂಟ್ ಐಟಮ್. ಇಲ್ಲೊಂದು ಸ್ಟಾರ್ ಹಾಕಿರ್ತೇನೆ. ಓಕೆ, ಅಟ್ ದ ಸೇಮ್ ಟೈಮ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಐಟಮ್. ಯಾಕೆ ಅಂತ ಹೇಳಿದ್ರೆ ನಮ್ಮ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಇವಾಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ನಾವು ಪ್ರಿಪೇರ್ ಮಾಡ್ತೀವಿ, ಅದು ಯಾವ ರೀತಿ ಅಂದ್ರೆ ಲೈಕ್ ಎ ಬ್ಯಾಲೆನ್ಸ್ ಶೀಟ್ ತರ. ಹೇಗೆ ನಾವು ಒಂದು ಸ್ಟೇಟ್ಮೆಂಟ್ ನ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದ್ಮೇಲೆ ಅಸೆಟ್ಸ್ ಅಂಡ್ ಲಯಬಿಲಿಟಿ ಟ್ಯಾಲಿ ಆಗುತ್ತೆ ಆಟೋಮ್ಯಾಟಿಕಲಿ, ವಿತೌಟ್ ಮೇಕಿಂಗ್ ಎನಿ ಅಡ್ಜಸ್ಟ್ಮೆಂಟ್ಸ್, ಆಟೋಮ್ಯಾಟಿಕಲಿ ಅದೇ ಟ್ಯಾಲಿ ಆಗುತ್ತಲ್ವಾ. ಸೊ ಅದೇ ರೀತಿ ಈ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಕೂಡ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಅದೇ ರೀತಿ ಟ್ಯಾಲಿ ಆಗಬೇಕು. ಅವಾಗ ನಾವು ಮಾಡಿರೋ ಪ್ರಾಬ್ಲಮ್ ಕರೆಕ್ಟ್ ಅಂತ ಅರ್ಥ. ಸೊ ಅದು ಟ್ಯಾಲಿ ಆಗ್ಬೇಕಂದ್ರೆ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ನೆಕ್ಸ್ಟ್ ಫಂಡ್ಸ್ ಫ್ರಮ್ ಆಪರೇಷನ್, ದೀಸ್ ಟೂ ಐಟಮ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಎರಡು ಐಟಮ್ ಹಾಕ್ಲಿಲ್ಲ ಅಂದ್ರೆ ಆ ಒಂದು ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಟ್ಯಾಲಿನೇ ಆಗೋದಿಲ್ಲ. ಓಕೆನಾ? ಸೊ ಹಾಗಾದ್ರೆ ಸ್ಟೆಪ್ 3 ಕಂಪ್ಲೀಟ್ ಆಯ್ತು. ಅರ್ಥ ಆಗಿದೆ ಅನ್ಕೊಳ್ತೀನಿ. ವಾಟ್ ಆರ್ ದ ಸ್ಟೆಪ್ಸ್? 4 ಸ್ಟೆಪ್ಸ್ ಅಂತ. ಮೊದಲನೇದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಎರಡನೇ ಸ್ಟೆಪ್ಪು ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ಸ್, ಮೂರನೇ ಸ್ಟೆಪ್ಪು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಫಂಡ್ಸ್ ಫ್ರಮ್ ಆಪರೇಷನ್ ಸಿಗುತ್ತೆ. ಇದಾದ್ಮೇಲೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ವಿ ನೀಡ್ ಟು ಪ್ರಿಪೇರ್ ಶೆಡ್ಯೂಲ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಓಕೆ, ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು. ನಮ್ಮ ಡೆಬಿಟ್ ಸೈಡ್ಗೆ ಬರುವಂಥದ್ದು ಏನು ಅಂತ ಹೇಳಿದ್ರೆ ಸೋರ್ಸಸ್. ದಿಸ್ ಇಸ್ ಅಮೌಂಟ್. ಅಂಡ್ ಇದು ಏನು ಅಂತ ಹೇಳಿದ್ರೆ ಅಪ್ಲಿಕೇಶನ್. ಈ ಸ್ಟೇಟ್ಮೆಂಟ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೋರ್ಸಸ್ ಅಂತ ಹೇಳಿದ್ರೆ ಆರ್ಗನೈಸೇಷನ್ ಒಳಗಡೆ ಬರುವಂತ ಫಂಡ್. ಫಾರ್ ಎಕ್ಸಾಂಪಲ್, ವೈಲ್ ಇಶ್ಯೂಯಿಂಗ್ ದಿ ಶೇರ್ಸ್, ನಾನು ಈಗ ಶೇರ್ಸ್ ನ ಇಶ್ಯೂ ಮಾಡಿದೆ, ಅವಾಗ ನನ್ಗೆ ಏನ್ ಬರುತ್ತೆ? ಫಂಡ್ ಇನ್ಫ್ಲೋ ಆಗುತ್ತೆ. ನಾನೊಂದು ಅಸೆಟ್ ನ ಸೇಲ್ ಮಾಡಿದೆ, ಅಸೆಟ್ಸ್ ನನ್ನ ಹತ್ರ ಇದ್ದಿರೋ ಅಸೆಟ್ಸ್ ನ ಸೇಲ್ ಮಾಡ್ತಾ ಇದ್ದೀನಿ, ಅವಾಗ್ಲೂ ಏನಾಗುತ್ತೆ? ಫಂಡ್ ಇನ್ಫ್ಲೋ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಡಿವಿಡೆಂಟ್ ನ ರಿಸೀವ್ ಮಾಡಿದೆ, ಡಿವಿಡೆಂಟ್ ನನ್ಗೆ ಯಾವ್ದೋ ನಾನ್ ಆಪರೇಟಿಂಗ್ ಇನ್ಕಮ್, ಓಕೆ, ಡಿವಿಡೆಂಟ್ ಬರ್ತಾ ಇದೆ ನನ್ಗೆ, ಸೊ ಅದು ಏನಾಗುತ್ತೆ? ಫಂಡ್ ಇನ್ಫ್ಲೋ ಆಗುತ್ತೆ. ಸೊ ಈ ರೀತಿ ಎಲ್ಲ ಎಲ್ಲಿ ಬರಬೇಕು? ಸೋರ್ಸಸ್ ಸೈಡ್ ಬರುತ್ತೆ. ಹಾಗಾದ್ರೆ ಅಪ್ಲಿಕೇಶನ್ ಸೈಡ್ ಏನು ಅಂತ ಹೇಳಿದ್ರೆ, ನಾನು ಶೇರ್ಸ್ ನ ರಿಡೀಮ್ ಮಾಡ್ತೀನಿ. ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ಗೆ ನಾನು ಎವ್ರಿ ಇಯರ್ ಅವ್ರಿಗೆ ಪ್ರಿಫರೆನ್ಸ್ ಡಿವಿಡೆಂಡ್ ನ ಕೊಡ್ಬೇಕಲ್ಲ, ಇಟ್ ಈಸ್ ಲೈಕ್ ಎ ಬರ್ಡನ್. ಪ್ರಾಫಿಟ್ ಕೊಡ್ಬೇಕಲ್ಲ ಅವ್ರಿಗೆ ಡಿವಿಡೆಂಡ್ಸ್ ನ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ? ಇಯರ್ ಬೈ ಇಯರ್ ಪ್ರಿಫರೆನ್ಸ್ ಶೇರ್ಸ್ ನ ರಿಡೀಮ್ ಮಾಡ್ತಾ ಬರ್ತೀನಿ. ಅಂದ್ರೆ 1 ಲಕ್ಷ ಇದ್ದದನ್ನ 20,000 ಸಾಲ ತೀರಿಸ್ಬಿಡ್ತೀನಿ. ಅವಾಗ ಬರೀ 80,000 ಮಾತ್ರ ಇರುತ್ತೆ ಪ್ರಿಫರೆನ್ಸ್ ಶೇರ್ಸ್. ಅದಾದ್ಮೇಲೆ ನೆಕ್ಸ್ಟ್ ಇಯರ್ಗೆ 50,000 ಸಾಲ ತೀರಿಸ್ಬಿಡ್ತೀನಿ. ಅವಾಗ ಎಷ್ಟು ಉಳ್ಕೊಳ್ಳುತ್ತೆ? 80ರಲ್ಲಿ 50 ಹೋದ್ರೆ ಇನ್ನು 30,000 ಮಾತ್ರ ಉಳ್ಕೊಳ್ಳುತ್ತೆ. ಸೊ ಈ ರೀತಿ ಮಾಡ್ತಾ ಮಾಡ್ತಾ ನನ್ಗೆ ಏನಾಗುತ್ತೆ? ಬರ್ಡನ್ ಕಡಿಮೆ ಆಗುತ್ತೆ. ಅದೇ ಪ್ರಕಾರ ಏನ್ ಮಾಡ್ತೀನಿ? ಬ್ಯಾಂಕ್ ಲೋನ್ ನ ತೀರಿಸ್ತಾ ಬರ್ತೀನಿ, ಯಾಕಂದ್ರೆ ಇಂಟ್ರೆಸ್ಟ್ ಕಟ್ಟಬೇಕು. ಅದೇ ರೀತಿ ಡಿಬೆಂಚರ್ಸ್ ನ ರಿಡೀಮ್ ಮಾಡ್ತಾ ಬರ್ತೀನಿ, ಯಾಕಂದ್ರೆ ಅವ್ರಿಗೂ ಇಂಟ್ರೆಸ್ಟ್ ಕೊಡ್ಬೇಕು. ಅರ್ಥ ಆಗ್ತಿದ್ಯಾ? ಈ ರೀತಿ ನಾನು ರಿಡೀಮ್ ಮಾಡ್ತಾ ಬಂದಾಗ, ರಿಡಮ್ಷನ್ ಮಾಡ್ತಾ ಬಂದಾಗ ಫಂಡ್ ಔಟ್ಫ್ಲೋ ಆಗುತ್ತೆ.
ನೋಡಿ, ಸೋರ್ಸಸ್ ಅಂದ್ರೆ ಇನ್ಫ್ಲೋ, ಆರ್ಗನೈಸೇಷನ್ ಒಳಗಡೆ ಫಂಡ್ ಬರುತ್ತೆ. ಅಪ್ಲಿಕೇಶನ್ ಅಂದ್ರೆ ಫಂಡ್ ಔಟ್ಫ್ಲೋ ಆಗುತ್ತೆ, ದುಡ್ಡು ಹೊರಗಡೆ ಹೋಗುತ್ತೆ. ಈಗ ನಾನೊಂದು ಮಷಿನರಿನ ಪರ್ಚೇಸ್ ಮಾಡಿದೆ, ಅವಾಗ ದುಡ್ಡು ಏನಾಗುತ್ತೆ, ಔಟ್ಫ್ಲೋ ಆಗುತ್ತೆ. ಆರ್ಗನೈಸೇಷನ್ ಇಂದ ಅಮೌಂಟ್ ಹೊರಗಡೆಗೆ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಮತ್ತೆ ಡಿವಿಡೆಂಡ್ಸ್ ಪೇ ಮಾಡಿದೆ, ಡಿವಿಡೆಂಡ್ಸ್ ನ ಕೊಡ್ತಾ ಇದ್ದೀನಿ ನನ್ನ ಶೇರ್ ಹೋಲ್ಡರ್ಸ್ಗೆ, ಅವಾಗ್ಲೂ ಫಂಡ್ ಏನಾಗುತ್ತೆ, ಹೊರಗಡೆ ಹೋಗುತ್ತೆ, ಔಟ್ಫ್ಲೋ ಆಗುತ್ತೆ. ಸೊ ಇಲ್ಲೆಲ್ಲ ಏನು, ಇದೆಲ್ಲ ಇನ್ಫ್ಲೋ ಆಫ್ ಫಂಡ್, ಇಲ್ಲೇನು, ಇದೆಲ್ಲ ಔಟ್ಫ್ಲೋ ಆಫ್ ಫಂಡ್. ಅದನ್ನ ನಾವೀಗ ಪ್ರಿಪೇರ್ ಮಾಡ್ತೀವಿ. ಓಕೆ, ಏನಿದು, ದಿಸ್ ಇಸ್ ದಿ ಫೋರ್ತ್ ಸ್ಟೆಪ್, ಸ್ಟೆಪ್ 4. ಐ ಥಿಂಕ್ ಈಗ ನಿಮ್ಗೆ 4 ಸ್ಟೆಪ್ ಈ ಪ್ರಾಬ್ಲಮ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಈಗ ನೋಡ್ಕೊಳ್ಳೋಣ ಏನೇನು ತಗೋಬೇಕು ಅಂತ. ಓಕೆ, ಈಗ ನಾ ಆಲ್ರೆಡಿ ಹೇಳ್ದೆ ಏನೇನ್ ತಗೋಬೇಕು. ಸೇಲ್ಸ್ ಟ್ರಾನ್ಸಾಕ್ಷನ್, ಇಲ್ಲಿ ಯಾವುದೇ ಈಕ್ವಿಟಿ ಶೇರ್ ಆಗ್ಲಿ, ಪ್ರಿಫರೆನ್ಸ್ ಶೇರ್ ಆಗ್ಲಿ, ಡಿಬೆಂಚರ್ಸ್ ಆಗ್ಲಿ, ಬ್ಯಾಂಕ್ ಲೋನ್ ಆಗ್ಲಿ, ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಅಲ್ಲಿ ರಿಡಮ್ಷನ್ದು ಇನ್ಫಾರ್ಮೇಶನ್ ಎಲ್ಲೂ ಇಲ್ಲ. ಸೊ ನಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ನೋಡಿ, ಸೇಲ್ಸ್ ಇದೆ. ಸೇಲ್ ಅಂತ ಹೇಳಿದ್ರೆ ಏನು, ಸೇಲ್ ಅಂತ ಹೇಳಿದ್ರೆ ಅಮೌಂಟ್ ಬರುತ್ತೆ, ಅಸೆಟ್ಸ್ ಹೋಗ್ತಾ ಇದೆ, ಅಮೌಂಟ್ ಬರುತ್ತೆ. ಅಮೌಂಟ್ ಬಂದ್ರೆ ಎಲ್ಲಿ ತಗೋಬೇಕು, ನಾನು ಅದನ್ನ ಸೋರ್ಸಸ್ ಸೈಡ್ ಅಲ್ಲಿ ತಗೋಬೇಕು. ಓಕೆನಾ, ಅದನ್ನ ನಾನೀಗ ಡೈರೆಕ್ಟ್ ಆಗಿ ಇಲ್ಲಿ ತಗೊಳ್ತೀನಿ. ಮೊದಲನೇದು ಸೇಲ್ ಆಫ್ ಮಿಷಿನರಿ. ಸೇಲ್ ಆಫ್ ಮಿಷಿನರಿ ನೋಡಿ, ಆಗ್ಲೇ ಪ್ರಿಪೇರ್ ಮಾಡಿದ್ವಲ್ಲ ನಾವು ಇಂಡಿವಿಜುವಲ್ ಅಕೌಂಟ್ ನ. ಇಲ್ಲಿ ನೋಡ್ಕೊಳ್ಳಿ, ಇದು ಮಿಷನರಿ ಅಕೌಂಟ್ ಅಲ್ವಾ. ಸೇಲ್ಸ್, ಸೇಲ್ ಆಫ್ ಮಿಷನರಿ ಎಷ್ಟಿದೆ, 40,000 ಇದೆ. ಅದನ್ನ ಇಲ್ಲಿ ತಗೊಳ್ಳೋಣ. ಓಕೆ, ಸೇಲ್ ಆಫ್ ಮಿಷನರಿ 40,000. ಇದಾದ್ಮೇಲೆ ಮತ್ತೆ ಇನ್ನೊಂದು ಅಸೆಟ್ ನ ನಾವು ಸೇಲ್ ಮಾಡಿದೀವಿ ಅಟ್ ದಿ ಬುಕ್ ವ್ಯಾಲ್ಯೂ ರೇಟ್ಗೆ. ಬುಕ್ ವ್ಯಾಲ್ಯೂ ರೇಟ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟು, ಸೋಲ್ಡ್ ವಾಸ್ 35,000. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಅಂತ ಹೇಳಿದ್ರೆ, ಈ ಇನ್ವೆಸ್ಟ್ಮೆಂಟ್ ಬುಕ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 35,000. ಆದ್ರೆ ಈ ಒಂದು ಇನ್ವೆಸ್ಟ್ಮೆಂಟ್ ನ ನಾವು ಸೇಲ್ ಮಾಡುವಾಗ ನಮ್ಗೆ ಇಲ್ಲಿ ಏನಾಗಿದೆ, ಪ್ರಾಫಿಟ್ ಆಗಿದೆ. ನೋಡಿ, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಈಗ ಬುಕ್ ವ್ಯಾಲ್ಯೂ ಎಷ್ಟು ಅಂತ ಹೇಳ್ತಿದ್ದಾನೆ, 35,000. ಇದ್ರ ಮೇಲೆ ನಮ್ಗೆ 15,000 ಲಾಭ ಆಗಿದೆ ಅಂತ ಹೇಳ್ತಿದ್ದಾನೆ. ಅರ್ಥ ಮಾಡ್ಕೊಳ್ಳಿ, ಬುಕ್ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ 35,000 ಇದೆ. ಇದನ್ನ ನಾವು ಮಾರಿದಾಗ ನಮ್ಗೆ 15,000 ಲಾಭ ಆಗಿದೆಯಂತೆ. ಹಾಗಾದ್ರೆ ನಾನು ಎಷ್ಟಕ್ಕೆ ಮಾರಿರ್ತೀನಿ ಇನ್ವೆಸ್ಟ್ಮೆಂಟ್ ನ? ಬುಕ್ ವ್ಯಾಲ್ಯೂ 35,000, ಅದ್ರ ಮೇಲೆ ನನಗೆ 15,000 ಪ್ರಾಫಿಟ್ ಬರಬೇಕು ಅಂದ್ರೆ ಎಷ್ಟಕ್ಕೆ ಮಾರಿರ್ತೀನಿ? ಕಾಮನ್ ಸೆನ್ಸ್, ಕಾಮನ್ ಸೆನ್ಸ್ ಯೂಸ್ ಮಾಡಿ. ಎಷ್ಟಕ್ಕೆ ಮಾರಿರ್ಬೇಕು? ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಅರ್ಥ ಮಾಡ್ಕೊಳ್ಳಿ, ಬುಕ್ ವ್ಯಾಲ್ಯೂ 35,000 ಇದೆ ಅಂದ್ರೆ ಬುಕ್ ವ್ಯಾಲ್ಯೂ ಬುಕ್ಕಲ್ಲೇ ಅಷ್ಟಿದೆ. ಅದ್ರ ಮೇಲೆ ನನ್ಗೆ 15,000 ಪ್ರಾಫಿಟ್ ಬೇರೆ ಆಗಿದೆ. ಅದ್ರ ಮೇಲೆ ನನ್ಗೆ ಮಾರುವಾಗ ಪ್ರಾಫಿಟ್ ಆನ್ ಸೇಲ್ ಎಷ್ಟಾಗಿದೆ, 15,000. ಹಾಗಾದ್ರೆ ನನ್ಗೆ ಎಷ್ಟಕ್ಕೆ ಮಾರಿರ್ತೀನಿ? 50,000ಗೆ ಮಾರಿರ್ತೀನಿ. ಅರ್ಥ ಆಗ್ತಿದ್ಯಾ? ಇದು ಬುಕ್ ವ್ಯಾಲ್ಯೂ. ಇದನ್ನ ಮಾರಿದಾಗ ನನ್ಗೆ 15,000 ಪ್ರಾಫಿಟ್ ಆನ್ ಸೇಲ್ ಆಗಿದೆ ಅಂತ ಹೇಳಿದ್ರೆ ಆಸ್ ಯೂಶುವಲ್ ನನ್ಗೆ ಎಷ್ಟು ಬಂದಿರುತ್ತೆ? 50,000ಗೆ ನಾನು ಮಾರಿರ್ತೀನಿ. ಅರ್ಥ ಆಗ್ತಿದ್ಯಾ? ಇದು ಕಾಮನ್ ಸೆನ್ಸ್. ಓಕೆ, ನೆಕ್ಸ್ಟ್ ಇನ್ಯಾವುದಾದ್ರೂ ಪರ್ಚೇಸಸ್ ಇದೆಯಾ? ಇಲ್ಲೆಲ್ಲಾದ್ರೂ ಪರ್ಚೇಸ್ ಇದೆಯಾ? ಹೌದು, ಮಿಷನರಿ ಅಕೌಂಟ್, ಇಂಡಿವಿಜುವಲ್ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ನಮ್ಗೆ ಇಲ್ಲಿ ಏನ್ ಬಂತು? ಬ್ಯಾಲೆನ್ಸಿಂಗ್ ಫಿಗರ್ ಪರ್ಚೇಸ್ ಬಂದಿದೆ. ಪರ್ಚೇಸ್ ನ ಹಾಗಾದ್ರೆ ಯಾವ ಕಡೆ ತಗೋಬೇಕು? ಅಪ್ಲಿಕೇಶನ್ ಸೈಡ್. ಸೋರ್ಸಸ್ ಸೈಡ್ ಎಲ್ಲ ಸೇಲ್ಸ್ ಬರುತ್ತೆ, ಅಪ್ಲಿಕೇಶನ್ ಸೈಡ್ ಎಲ್ಲ ಪರ್ಚೇಸಸ್ ಬರುತ್ತೆ. ಎಷ್ಟಿದೆ? 45,000 ಇದೆ. 45,000 ಏನಿದು? ಪರ್ಚೇಸ್ ಆಫ್ ಮಿಷಿನರಿ. ಎಷ್ಟು? 45,000. ಓಕೆ, ಹಾಗಾದ್ರೆ ಇನ್ಯಾವ್ದಾದ್ರೂ ಟ್ರಾನ್ಸಾಕ್ಷನ್ ತಗೋಬೇಕಾ? ನೋಡಿ, ಇಲ್ಲಿ ಕ್ವೆಶನ್ ಬಗ್ಗೆ ನಾವು ಅನಲೈಸ್ ಮಾಡಿದಾಗ ಇಲ್ಲಿ ಎಲ್ಲಾದ್ರೂ ಇನ್ಯಾವ್ದಾದ್ರೂ ಮಾರ್ಕ್ ಮಾಡಿದ್ವಾ? ನಾವು ಮಾಡಿದ್ವಾ? ಎಸ್, ನೋಡಿ, ಡಿವಿಡೆಂಡ್ಸ್ ಪೇಡ್ 40,000 ಎಲ್ಲೆಲ್ಲ ರಿಫ್ಲೆಕ್ಟ್ ಆಗುತ್ತೆ? ಇದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ಗೆ ಬರುತ್ತೆ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಸೈಡ್ ಅಲ್ಲಿ ಬರುತ್ತೆ ಡಿವಿಡೆಂಡ್ಸ್ ಪೇಡ್. ಬಿಕಾಸ್ ಅಮೌಂಟ್ ಏನಾಗ್ತಿದೆ ಇಲ್ಲಿ? ಔಟ್ಫ್ಲೋ, ಹೊರಗಡೆ ಹೋಗ್ತಾ ಇದೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನ್ ಬರಿಬೇಕು? ಡಿವಿಡೆಂಡ್ಸ್ ಪೇಡ್. ಎಷ್ಟಿದೆ ಡಿವಿಡೆಂಡ್ಸ್ ಪೇಡ್? 40,000. ಓಕೆ, ಅದಾದ್ಮೇಲೆ ಇನ್ನೇನು ತಗೋಬೇಕು ನಾವು? ಹೇಳಿದ್ದೆ ತುಂಬಾ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಸ್ಟಾರ್ ಮಾರ್ಕ್ ಬೇರೆ ಹಾಕಿಟ್ಕೊಂಡಿದೀವಿ. ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇದು ಕ್ವೆಶನ್ ಅಲ್ಲೇ ಕೊಟ್ಟಿರುವಂತ ಆನ್ಸರ್ 2,37,000. ಎಲ್ಲಿ ತಗೋಬೇಕು ನಾವು ಇದನ್ನ? ವೆನ್
ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದ್ರೆ ಎಲ್ಲಿ ತಗೋಬೇಕು ಅರ್ಥ ಮಾಡ್ಕೊಳ್ಳಿ, ಇದನ್ನ ತಲೆಗೆ ಹಾಕೊಳ್ಳಿ. ಇವಾಗ ನೋಡಿ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದ್ರೆ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದ್ರೆ ಇದನ್ನ ನಾವು ಅಪ್ಲಿಕೇಶನ್ ಸೈಡ್ ಅಲ್ಲಿ ತಗೋಬೇಕು. ಅರ್ಥ ಮಾಡ್ಕೊಳ್ಳಿ, ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆದ್ರೆ ಅದನ್ನ ನಾವು ಅಪ್ಲಿಕೇಶನ್ ಸೈಡ್ ಅಲ್ಲಿ ತಗೋಬೇಕು. ಒಂದು ವೇಳೆ ಡಿಕ್ರೀಸ್ ಆದ್ರೆ, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಆದ್ರೆ ಆಗ ಅದನ್ನ ನಾವು ಸೋರ್ಸಸ್ ಸೈಡ್ ತಗೋಬೇಕು. ಅರ್ಥ ಆಗ್ತಿದ್ಯಾ? ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಅಪ್ಲಿಕೇಶನ್ ಸೈಡ್, ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಸೋರ್ಸಸ್ ಸೈಡ್ ಅಲ್ಲಿ ತಗೋಬೇಕು. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಇನ್ಕ್ರೀಸ್ ಆಗಿರೋದ್ರಿಂದ ಅದನ್ನ ನಾವು ಅಪ್ಲಿಕೇಶನ್ ಸೈಡ್ಗೆ ತಗೊಂಡ್ವಿ. ಹಾಗಾದ್ರೆ ಇಲ್ಲಿಗೆ ಬರೋಣ ಮತ್ತೆ, ಬಿಕಾಸ್ ಇಲ್ಲೊಂದು ಸ್ಟಾರ್ ಹಾಕಿಟ್ಟಿದೀವಲ್ಲ, ಇದನ್ನು ತಗೋಬೇಕು ಅಂತ. ಇದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ಏನಾಗಿದೆ, ಫಂಡ್ಸ್ ಫ್ರಮ್ ಆಪರೇಷನ್ ಅಂದ್ರೆ ಫಂಡ್ಸ್ ಬರ್ತಾ ಇದೆ. ಫಂಡ್ಸ್ ಫ್ರಮ್ ಆಪರೇಷನ್ ಅಂದ್ರೆ ಫಂಡ್ಸ್ ಬರ್ತಾ ಇದೆ. ಅದೇ ಇಲ್ಲಿ ಬ್ಯಾಲೆನ್ಸ್ ಆಗಿದ್ರೆ ಏನಂತ ಆಗ್ತಿತ್ತು, ಫಂಡ್ಸ್ ಲಾಸ್ಟ್ ಇನ್ ಆಪರೇಷನ್ ಅಂದ್ರೆ ಫಂಡ್ ನ ನಾವು ಕಳ್ಕೊಂಡಿದೀವಿ, ಒಟ್ಟೋಗಿದೆ ಅಮೌಂಟ್. ಇಲ್ಲಿ ಬರ್ತಾ ಇದ್ರೆ ಇಲ್ಲಿ ಒಟ್ಟೋಗಿದೆ ಅಮೌಂಟ್, ಇಲ್ಲಿ ಫಂಡ್ ಬರ್ತಾ ಇದೆ. ಫಂಡ್ಸ್ ಫ್ರಮ್ ಆಪರೇಷನ್, ಹಾಗಾದ್ರೆ ನಾನು ಯಾವ ಸೈಡ್ ತಗೋಬೇಕು? ಸೋರ್ಸಸ್ ಸೈಡಾ ಅಪ್ಲಿಕೇಶನ್ ಸೈಡಾ? ಫಂಡ್ ಬರ್ತಾ ಇದೆ, ಇನ್ಫ್ಲೋ ಆಗ್ತಾ ಇದೆ. ಸೊ ಇದನ್ನ ನಾವು ಸೋರ್ಸಸ್ ಸೈಡ್ ಅಲ್ಲಿ ತಗೋಬೇಕು. ಬಿಕಾಸ್ ಸೋರ್ಸಸ್ ಅಂದ್ರೇನೇನು? ಇನ್ಫ್ಲೋ. ಅಪ್ಲಿಕೇಶನ್ ಅಂದ್ರೇನು? ಔಟ್ಫ್ಲೋ. ಓಕೆ, ಇಲ್ಲಿಗ ಫಂಡ್ಸ್ ಫ್ರಮ್ ಆಪರೇಷನ್. ಓಕೆ, ಎಷ್ಟು? ಫಂಡ್ಸ್ ಫ್ರಮ್ ಆಪರೇಷನ್ 2,32,000. 2,32,000. ಓಕೆ, ಇನ್ಯಾವುದಾದ್ರೂ ಟ್ರಾನ್ಸಾಕ್ಷನ್ಸ್ ನ ಬಿಟ್ಟಿದೀವ? ಸೇಲ್ ತಗೊಂಡ್ವಿ, ಆಮೇಲೆ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ತಗೊಂಡ್ವಿ, ಮಿಷನರಿ ತಗೊಂಡ್ವಿ, ಫಂಡ್ಸ್ ಫ್ರಮ್ ಆಪರೇಷನ್ ತಗೊಂಡ್ವಿ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ತಗೊಂಡಿದ್ದೀವಿ, ಪರ್ಚೇಸ್ ಆಫ್ ಮಿಷನರಿ ತಗೊಂಡಿದ್ದೀವಿ, ಡಿವಿಡೆಂಡ್ಸ್ ಪೇಡ್ ತಗೊಂಡಿದ್ದೀವಿ. ಈಗ ನಾವು ಮಾಡಿರೋದು ಈ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆದ್ರೆ ನಮ್ಗೆ ಬ್ಯಾಲೆನ್ಸ್ ಶೀಟ್ ತರ ಆಟೋಮ್ಯಾಟಿಕಲಿ ಇದು ನಮ್ಗೆ ಟ್ಯಾಲಿ ಆಗ್ಬೇಕು. ಅವಾಗ ನಾವು ಮಾಡಿರೋದು ಸರಿ ಅಂತ ಅರ್ಥ, ಇಲ್ದಿದ್ರೆ ತಪ್ಪು. ಓಕೆ, ಈಗ ಟೋಟಲ್ ಮಾಡೋಣ. 2,37,000, 40,000, 45,000 ಇದಿಷ್ಟನ್ನು ಆಡ್ ಮಾಡಿದ್ರೆ ನನಗೆ ಅಪ್ಲಿಕೇಶನ್ ಸೈಡ್ ಅಲ್ಲಿ ಬರುತ್ತೆ 3,22,000 ಬರುತ್ತೆ. ಬೇಕಾದ್ರೆ ನೀವು ಆಡ್ ಮಾಡಿ ನೋಡ್ಬೋದು. ಓಕೆ, ಈಗ ಸೋರ್ಸಸ್ ಸೈಡ್ ನ ಟೋಟಲ್ ಮಾಡೋಣ. 2,32,000 ಪ್ಲಸ್ 50,000 ಪ್ಲಸ್ 40,000 ಆಡ್ ಮಾಡಿದಾಗ ವಿಲ್ ಗೆಟ್ 3,22,000. ಸೋ ನೈಸ್ ಅಲ್ವಾ? ಸೊ ಹಾಗಾದ್ರೆ ನಮ್ಮ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಏನಾಯ್ತು? ಇಟ್ ಇಸ್ ಟ್ಯಾಲಿಡ್. ಓಕೆ, ಟ್ಯಾಲಿ ಆಯ್ತು ನೋಡಿ, ಸೇಮ್ ಬ್ಯಾಲೆನ್ಸ್ ಶೀಟ್ ತರಾನೇ ಟ್ಯಾಲಿ ಆಗಿದೆ. ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಟ್ಯಾಲಿ ಆಯ್ತು. ಸೊ ಹಾಗಾದ್ರೆ ನಾವು ಮಾಡಿರೋ ಮೆಥಡ್ ಕರೆಕ್ಟ್. ಅರ್ಥ ಆಗ್ತಿದ್ಯಾ? ಗಾಟ್ ಇಟ್? ಓಕೆ, ಈಗ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ನಾನು ಡಿಸ್ಕಸ್ ಮಾಡಿ ಬಿಡ್ತೀನಿ. ಇದು ನಿಮ್ಗೆ ಹೋಮ್ ವರ್ಕ್ ಪ್ರಾಬ್ಲಮ್. ಓಕೆ, 8th ಪ್ರಾಬ್ಲಮ್ ಇಟ್ ಇಸ್ ಎ ಹೋಮ್ ವರ್ಕ್ ಪ್ರಾಬ್ಲಮ್. ನೋಡೋಣ ಏನೇನ್ ಕೊಟ್ಟಿದ್ದಾರೆ ಅಂತ. ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಸೋರ್ಸಸ್ ಅಂಡ್ ಅಪ್ಲಿಕೇಶನ್. ಇಟ್ ಇಸ್ ನಥಿಂಗ್ ಬಟ್ ಎ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಯು ನೋ ವೆರಿ ವೆಲ್ ವಾಟ್ ಇಸ್ ಸೋರ್ಸಸ್ ಅಂಡ್ ವಾಟ್ ಇಸ್ ಅಪ್ಲಿಕೇಶನ್. ಓಕೆ, ನೋಡೋಣ ಇಲ್ಲಿ. ಎ, ಎಕ್ಸ್ ಲಿಮಿಟೆಡ್ issued 1,000 shares at ₹100 each at a premium of ₹20 per share and duly received. ಅರ್ಥ ಮಾಡ್ಕೊಳ್ಳಿ, ಇಲ್ಲೇನ್ ಮಾಡ್ತಿದೆ, ಎಕ್ಸ್ ಕಂಪನಿ ಲಿಮಿಟೆಡ್ ಎಷ್ಟು ಶೇರ್ಸ್ ನ ಇಶ್ಯೂ ಮಾಡ್ತಿದ್ದಾರೆ? 1,000 ಶೇರ್ಸ್ ನ ಇಶ್ಯೂ ಮಾಡ್ತಿದ್ದಾರೆ. 1,000 ಶೇರ್ ನ ಇಶ್ಯೂ ಮಾಡ್ತಿದ್ದಾರೆ. ಅಟ್ ದ ರೇಟ್ ಆಫ್ ಎಷ್ಟು? ಒಂದು ಶೇರ್ ವ್ಯಾಲ್ಯೂ ಎಷ್ಟು? ₹100. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 1,000 ಶೇರ್ ನ ನಾನು ಇಶ್ಯೂ ಮಾಡ್ತಾ ಇದ್ದೀನಿ. ಒಂದು ಶೇರ್ ವ್ಯಾಲ್ಯೂ ಎಷ್ಟಿದೆ? 100 ಇದೆ. ಅಷ್ಟಕ್ಕೆ ನಿಲ್ತಿಲ್ಲ ಇಲ್ಲಿ, ಮತ್ತೆ ಕಂಟಿನ್ಯೂ ಆಗ್ತಿದೆ. ಏನಂತ? ಅಟ್ ಎ ಪ್ರೀಮಿಯಂ ಆಫ್ ₹20. ಅಂದ್ರೆ ₹100 ಜೊತೆಗೆ ಪ್ಲಸ್ ಪ್ರೀಮಿಯಂ ಸೇರಿಸಿದ್ರೆ ಎಷ್ಟಾಗುತ್ತೆ? 120. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪ್ರೀಮಿಯಂ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಅಂತ ಅರ್ಥ. ಅದೇ ಡಿಸ್ಕೌಂಟ್ ಪ್ರೈಸ್ ಅಂತ ಹೇಳಿದ್ರೆ ನೋಡಿ, ತೋರಿಸ್ತೀನಿ ಅದನ್ನ ಕೂಡ. ಇದು ಈಗ ಅಟ್ ರೇಟ್ ಅಲ್ವಾ, ಅಟ್ ದಿ ಪ್ರೈಸ್ ಅಲ್ವಾ, ಇದು ₹100. ಪ್ರೀಮಿಯಂ ಅಂತ ಹೇಳಿದ್ರೆ ಆಡ್ ಮಾಡ್ತೀವಿ ನಾವು. ಓಕೆ, ಪ್ರೀಮಿಯಂ ಅಂತ ಹೇಳಿದ್ರೆ ಆಡ್ ಮಾಡ್ತೀವಿ. ಅಂದ್ರೆ ₹100 ಶೇರ್ನ ₹120ಗೆ ಮಾರ್ತೀವಿ ಅಟ್ ದ ಪ್ರೀಮಿಯಂ ರೇಟ್ ಅಂತ. ಅದೇ ಇಲ್ಲಿ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಡಿಸ್ಕೌಂಟ್ ಪ್ರೈಸ್ ಏನಾಗುತ್ತೆ? ಲೆಸ್ ಮಾಡ್ತೀವಿ.
ಅರ್ಥ ಮಾಡ್ಕೊಳ್ಳಿ, ಪ್ರೀಮಿಯಂ ಅಂದ್ರೆ ಆಡ್ ಎಕ್ಸ್ಟ್ರಾ ಪ್ರೈಸ್ಗೆ ಅದನ್ನ ಮಾರೋದು. ಇಲ್ಲಿ ಡಿಸ್ಕೌಂಟ್ ಪ್ರೈಸ್ ಅಂತ ಹೇಳಿದಾಗ 100 ರೂಪಾಯಲ್ಲಿ 20 ರೂಪಾಯಿ ಡಿಸ್ಕೌಂಟ್ ಕೊಟ್ಟು 80 ರೂಪಾಯಿಗೆ ಮಾರ್ತೀವಿ. ಇಲ್ಲಿ ಸಿಚುಯೇಷನ್ ಏನು, ಪ್ರೀಮಿಯಂ ರೇಟ್ ಅಲ್ಲಿ ನಾವು ಮಾರ್ತಾ ಇದ್ದೀವಿ. 100 ರೂಪಾಯಿ ಶೇರ್ನ ಎಕ್ಸ್ಟ್ರಾ ಪ್ರೀಮಿಯಂ 20 ರುಪೀಸ್ಗೆ ಮಾರ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಎಷ್ಟಕ್ಕೆ ನಾನು ಕ್ಯಾಲ್ಕುಲೇಟ್ ಮಾಡಬೇಕು, 120 ರುಪೀಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದ್ರೆ ಎಷ್ಟು ಬರುತ್ತೆ, 1000 ಇಂಟು 120 ಅಂತ ಹೇಳಿದಾಗ 1,20,000 ಆಗುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ, ಶೇರ್ಸ್ನ ಇಶ್ಯೂ ಮಾಡ್ತಿದ್ದೀನಿ. ನಾನು ಶೇರ್ಸ್ನ ಇಶ್ಯೂ ಮಾಡಿದಾಗ ಫಂಡ್ ಬರುತ್ತಾ ಹೋಗುತ್ತಾ? ಫಂಡ್ ಬರುತ್ತೆ, ಇನ್ಫ್ಲೋ ಆಗತ್ತೆ. ನಾನು ಶೇರ್ಸ್ನ ಇಶ್ಯೂ ಮಾಡಿದಾಗ ನಾನು ಅಮೌಂಟ್ನ ರಿಸೀವ್ ಮಾಡ್ತೀನಿ, ಫಂಡ್ ಇನ್ಫ್ಲೋ ಆಗ್ತಿದೆ. ಹಾಗಾದ್ರೆ ಈ ಟ್ರಾನ್ಸಾಕ್ಷನ್ ಸೋರ್ಸಸ್ ಅಪ್ಲಿಕೇಶನ್, ಈ ಟ್ರಾನ್ಸಾಕ್ಷನ್ ಏನು, ಸೋರ್ಸಸ್. ಓಕೆ, ಇದು ಸೋರ್ಸಸ್ ಸೈಡ್ ಬರುತ್ತೆ. ಎಷ್ಟು ತಗೋಬೇಕು ನನ್ನ ವ್ಯಾಲ್ಯೂ, 1,20,000. ಬಿಕಾಸ್ ಇಲ್ಲಿ 20 ರೂಪೀಸ್ ಪ್ರೀಮಿಯಂ ಪ್ರೈಸ್ಗೆ ನಾನು ಮಾರ್ತಾ ಇದ್ದೀನಿ. 100 ರೂಪಾಯಿ ಅದರ ಮುಖಬೆಲೆ ಇದೆ, ಅದ್ರ ಜೊತೆಗೆ 20 ರೂಪಾಯಿ ಎಕ್ಸ್ಟ್ರಾ ಪ್ರೀಮಿಯಂ ರೇಟ್ಗೆ ಸೇರಿಸಿ 120 ರೂಪಾಯಿಗೆ ನಾನು ಒಂದು ಶೇರ್ನ ಸೇಲ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ 1000ಕ್ಕೆ ಎಷ್ಟಾಗುತ್ತೆ, 1000 ಶೇರ್ಗೆ 1,20,000 ಆಗುತ್ತೆ. ಈ 1,20,000 ನ ಎಲ್ಲಿ ತಗೋಬೇಕು, ಸೋರ್ಸಸ್ ಸೈಡ್ ತಗೋಬೇಕು. ಇಶ್ಯೂ ಆಫ್ ಶೇರ್ಸ್ ಅಂತ ಬರ್ದು ಸೋರ್ಸಸ್ ಸೈಡ್ ಅಲ್ಲಿ ಈ ಮೊದಲನೇ ಟ್ರಾನ್ಸಾಕ್ಷನ್ ನ ತಗೋಬೇಕು. ಓಕೆ, ಸೊ ಮೊದಲನೇದು ಕ್ಲಿಯರ್ ಆಯ್ತು. ಈಗ ಎರಡನೇ ಟ್ರಾನ್ಸಾಕ್ಷನ್ ನೋಡೋಣ. ದ ಕಂಪನಿ ರಿಡೀಮ್ಡ್ preference shares of rupees 1 lakh at a premium of rupees 10,000. ಅರ್ಥ ಮಾಡ್ಕೊಳ್ಳಿ, ಕಂಪನಿಲಿ ಏನ್ ಮಾಡ್ತಿದೆ, ರಿಡೀಮ್ ಅಂತ ಹೇಳಿದ್ರೆ ನಾನು ಏನಂತ ಹೇಳಿದೆ, ಅದರ ಒಂದು ಮುಖಬೆಲೆ ಏನಿರುತ್ತೆ ಅದನ್ನ ಆದಷ್ಟು ಬರ್ಡನ್ ನ ಕಡಿಮೆ ಮಾಡ್ಕೊಳ್ಳೋದು. ಈಗ 1 ಲಕ್ಷ ಇತ್ತು ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳಿದ್ರೆ ಬರೋ ವರ್ಷಕ್ಕೆ ನಾನು ಅದನ್ನ ಏನ್ ಮಾಡ್ತೀನಿ, ಒಂದು 20,000ನ 30,000ನ ಅವ್ರಿಗೆ ಸಾಲ ತೀರಿಸ್ಬಿಡ್ತೀನಿ, ಇನಿಷಿಯಲ್ ಅಮೌಂಟ್ ನ ಕೊಟ್ಬಿಡ್ತೀನಿ. ಅವಾಗ ನಾನು ಎಷ್ಟಕ್ಕೆ ಮಾತ್ರ ಡಿವಿಡೆಂಡ್ಸ್ ಕೊಡ್ಬೇಕಾಗತ್ತೆ, 1 ಲಕ್ಷದಲ್ಲಿ 30,000 ಸಾಲ ತೀರಿಸಿದ್ರೆ ಉಳಿದ 70,000ಕ್ಕೆ ಮಾತ್ರ ನಾನು ಪ್ರಿಫರೆನ್ಸ್ ಡಿವಿಡೆಂಡ್ಸ್ ನ ಕೊಡ್ಬೇಕಾಗತ್ತೆ. ಹಾಗಾದ್ರೆ ಕಂಪನಿಗೆ ಬರ್ಡನ್ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ, ಕಡಿಮೆ ಆಯ್ತು. ಹಾಗಾದ್ರೆ ಇಲ್ಲಿ ನಾನು ಏನ್ ಮಾಡಿರ್ತೀನಿ, ರೀಪೇ ಮಾಡಿದ್ದೀನಿ, ರಿಡಂಪ್ಷನ್ ಮಾಡಿದ್ದೀನಿ, ರಿಡೀಮ್ ಮಾಡಿದ್ದೀನಿ, ಕೊಟ್ಬಿಟ್ಟಿದ್ದೀನಿ. ನಾನು ಅಮೌಂಟ್ ಕೊಟ್ಬಿಟ್ಟಿದ್ರೆ ಇದು ಈಗ ಇನ್ಫ್ಲೋನ ಔಟ್ಫ್ಲೋ ಆಗತ್ತಾ, ದಿಸ್ ಇಸ್ ಔಟ್ಫ್ಲೋ ಅಂದ್ರೆ ಇದು ಎಲ್ಲಿಗೆ ಬರುತ್ತೆ, ಸೋರ್ಸಸ್ ಅಪ್ಲಿಕೇಶನ್, ಇದು ಅಪ್ಲಿಕೇಶನ್ ಸೈಡ್ಗೆ ಬರುತ್ತೆ. ಟ್ವಿಸ್ಟ್ ಏನೇ ಅಂತ ಹೇಳ್ತಿದ್ದಾನೆ, ದ ಕಂಪನಿ ರಿಡೀಮ್ಡ್ ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 1 lakh ಅಂತೆ ಅಟ್ ಎ ಪ್ರೀಮಿಯಂ ಆಫ್ rupees 10 lakh. ಈಗ ಇಲ್ಲ ಆಯ್ತಲ್ಲ ಸಿಚುಯೇಷನ್, ಅದೇ ರೀತಿ ನೋಡಿ ಇಲ್ಲಿ 1 lakh ಇದೆ. ಓಕೆನಾ, ದಿಸ್ ಇಸ್ ಪ್ರಿಫರೆನ್ಸ್ ಶೇರ್. ಇದಕ್ಕೆ ಇಲ್ಲಿ ಪ್ರೀಮಿಯಂ ಪ್ರೈಸ್ ಎಷ್ಟು, 10,000. ಪ್ರೀಮಿಯಂ ಅಂತ ಬಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಆಡ್ ಮಾಡಬೇಕು. ಡಿಸ್ಕೌಂಟ್ ಅಂತ ಬಂದ್ರೆ ಲೆಸ್ ಮಾಡಬೇಕು, ಪ್ರೀಮಿಯಂ ಅಂತ ಬಂದ್ರೆ ಆಡ್ ಮಾಡಬೇಕು. ಹಾಗಾದ್ರೆ ಎಷ್ಟಾಯ್ತು ಟೋಟಲ್, 1,10,000 ಪ್ರಿಫರೆನ್ಸ್ ಶೇರ್. ಯಾವ ಸೈಡ್ ತಗೋಬೇಕು ಇದನ್ನ, ಅಪ್ಲಿಕೇಶನ್ ಸೈಡ್ಗೆ ತಗೋಬೇಕು. ಏನಂತ ತಗೊಳ್ತೀರಾ ಇದನ್ನ, ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್. ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಎಷ್ಟು, 1,10,000. ಯಾವ ಸೈಡ್, ಅಪ್ಲಿಕೇಶನ್ ಸೈಡ್. ದ ನೆಕ್ಸ್ಟ್ ನೋಡೋಣ. ಇನ್ವೆಸ್ಟ್ಮೆಂಟ್ಸ್ ಆರ್ ಸೋಲ್ಡ್ ಫಾರ್ rupees 50,000. ಇನ್ವೆಸ್ಟ್ಮೆಂಟ್ಸ್ ಆರ್ ಸೋಲ್ಡ್ ಅಂತ ಹೇಳಿದ್ರೆ ಸೇಲ್ ಆದ್ರೆ ಇದು ಎಲ್ಲಿಗೆ ತಗೋಬೇಕು, ಈ ಟ್ರಾನ್ಸಾಕ್ಷನ್ ನ ಸೋರ್ಸಸ್. ಅರ್ಥ ಆಗ್ತಿದಲ್ವಾ, ಸೋರ್ಸಸ್ ಸೈಡ್. ಯಾಕೆ, ಸೇಲ್ ಮಾಡಿದಾಗ ನಮ್ಗೆ ಅಮೌಂಟ್ ಬರುತ್ತೆ, ಇನ್ಫ್ಲೋ ಆಗುತ್ತೆ, ಸೊ ಹಾಗಾಗಿ ಸೋರ್ಸಸ್ ಸೈಡ್. ಓಕೆ, ನೆಕ್ಸ್ಟ್ ನೋಡೋಣ. ಸೇಲ್ ಆಫ್ ಮಿಷನರಿ ಡ್ಯೂರಿಂಗ್ ದಿ ಇಯರ್ 30,000. ಸೇಲ್ ಅಂತ ಅವನೇ ಕೊಟ್ಬಿಟ್ಟಿದ್ದಾನೆ ಕ್ಲಿಯರ್ ಕಟ್ ಆಗಿ. ಸೇಲ್ ಅಂದ್ರೆ ಸೋರ್ಸಸ್, ಕ್ಲಿಯರ್. ಸೊ ಹಾಗಾದ್ರೆ ಇದು ಕೂಡ ಸೋರ್ಸಸ್. ನೆಕ್ಸ್ಟ್, ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಪರ್ಚೇಸ್ ಏನು, ಹಾಗಾದ್ರೆ ಇದನ್ನ ಯಾವ ಕಡೆ ತಗೋಬೇಕು, ಅಪ್ಲಿಕೇಶನ್. ಬಿಕಾಸ್ ಪರ್ಚೇಸ್ ಮಾಡಿದಾಗ ಅಮೌಂಟು ಹೊರಗಡೆ ಹೋಗುತ್ತೆ, ಔಟ್ಫ್ಲೋ ಆಗುತ್ತೆ. ಸೊ ಹಾಗಾಗಿ ಈ ಟ್ರಾನ್ಸಾಕ್ಷನ್ ನ ಅಪ್ಲಿಕೇಶನ್ ಸೈಡ್ಗೆ ತಗೋಬೇಕು. ನೆಕ್ಸ್ಟ್, ಡಿವಿಡೆಂಡ್ಸ್ ಪೇಡ್ rupees 40,000. ಇನ್ಕಮ್ ಟ್ಯಾಕ್ಸ್ ಪೇಡ್ rupees 35,000. ಇಲ್ಲಿ ನೀವು ಕ್ಲಿಯರ್ ಕಟ್ ಆಗಿ ನಿಮ್ಗೆ ಕಾಣಿಸ್ತಿರ್ಬೋದು, ಪೇಡ್ ಇದೆ. ಪೇಡ್ ಅಂದ್ರೆ ಅಮೌಂಟ್ ಔಟ್ಫ್ಲೋ ಆಗ್ತಾ ಇದೆ. ಹಾಗಾದ್ರೆ ಎರಡೂ ಟ್ರಾನ್ಸಾಕ್ಷನ್ ಎಲ್ಲಿ ತಗೋಬೇಕು, ಅಪ್ಲಿಕೇಶನ್ ಸೈಡ್. ಅರ್ಥ ಆಗ್ತಿದ್ಯಾ, ಡಿವಿಡೆಂಡ್ಸ್ ಪೇಡು ಅಪ್ಲಿಕೇಶನ್ ಸೈಡ್, ಇನ್ಕಮ್ ಟ್ಯಾಕ್ಸ್ ಪೇಡು ಅಪ್ಲಿಕೇಶನ್ ಸೈಡ್ ಅಲ್ಲೇ ತಗೋಬೇಕು. ನೆಕ್ಸ್ಟ್ ನೋಡೋಣ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್.
ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಈಗ ತಾನೇ ಹೇಳಿದೀನಿ ನಾನು ಪ್ರೀವಿಯಸ್ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡಿದಾಗ. ಇನ್ಕ್ರೀಸ್ ಆದ್ರೆ ಅಪ್ಲಿಕೇಶನ್ ಸೈಡ್ ತಗೋಬೇಕು, ಅದೇ ಡಿಕ್ರೀಸ್ ಆದ್ರೆ ಸೋರ್ಸಸ್ ಸೈಡ್ ತಗೋಬೇಕು. ಈ ಪ್ರಾಬ್ಲಮ್ ಅಲ್ಲಿ ಇನ್ಕ್ರೀಸ್ ಆಗಿರೋದ್ರಿಂದ ಅಪ್ಲಿಕೇಶನ್ಗೆ ತಗೋಬೇಕು. ದ ನೆಕ್ಸ್ಟ್ ಒನ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಾಸ್ ₹45,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ನೆಟ್ ಪ್ರಾಫಿಟ್. ಈಗ ನಾವು ಮಾಡ್ತಿರೋ ಪ್ರಾಬ್ಲಮ್ ಏನು? ವಿ ಆರ್ ಪ್ರಿಪೇರಿಂಗ್ ದಿ ಸ್ಟೇಟ್ಮೆಂಟ್ ಆಫ್ ಸೋರ್ಸಸ್ ಅಂಡ್ ಅಪ್ಲಿಕೇಶನ್, ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಆಕ್ಚುಲಿ ಈ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ಏನು? ಇದು ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ನಮಗೆ ಎಲ್ಲಿಗೆ ಬೇಕು? ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬೇಕು. ಇಲ್ಲಿ ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತಿದೀವಾ? ಇಲ್ಲ. ಇಲ್ಲಿ ನಾವು ಮಾಡ್ತಿರೋದು ಡೈರೆಕ್ಟ್ ಆಗಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತಿದ್ದೀವಿ. ಸೊ ಹಾಗಾದ್ರೆ ಈ ಐಟಮ್ ನಮಗ್ ಬೇಕಾ? ಬೇಡ. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಇದನ್ನೆಲ್ಲ ಡಿಸ್ಕಸ್ ಮಾಡಿದೀವಿ. ಈಗ ನಿಮ್ಗೆ ಏನು ಟಾಸ್ಕ್ ಅಂತ ಪ್ರಾಬ್ಲಮ್ ನ ಮಾಡ್ಬೇಕು. ನೀವು ಎಷ್ಟು ಬರಬೇಕು ಆನ್ಸರ್ ಅಂತ ಹೇಳಿದ್ರೆ, ಈ ಪ್ರಾಬ್ಲಮ್ಗೆ ಆನ್ಸರ್ ಶುಡ್ ಕಮ್. ಇಲ್ಲಿ ಇನ್ನೊಂದು ನೀವು ಚೆಕ್ ಮಾಡೋದಾದ್ರೆ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಒಂದು ಐಟಮ್ ಕೊಟ್ಟಿದ್ದಾನೆ, ಆದ್ರೆ ಫಂಡ್ಸ್ ಫ್ರಮ್ ಆಪರೇಷನ್ ನ ಅಥವಾ ಫಂಡ್ಸ್ ಲಾಸ್ಟ್ ಇನ್ ಆಪರೇಷನ್ ನ ಕೊಟ್ಟಿಲ್ಲ. ಓಕೆನಾ? ಸೊ ಫಂಡ್ಸ್ ಫ್ರಮ್ ಆಪರೇಷನ್, ನೀವು ಈಗ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಇದು ಸೋರ್ಸಸ್, ಇದು ಅಪ್ಲಿಕೇಶನ್ ಅಂತ ಇಟ್ಕೊಂಡ್ರೆ, ಅಪ್ಲಿಕೇಶನ್ ಸೈಡ್ ನಮಗೆ 3,65,000 ಬರುತ್ತೆ. ಓಕೆ, ಸೊ ಸೋರ್ಸಸ್ ಸೈಡು ಅಷ್ಟೇ ಬರಬೇಕು. ಆದ್ರೆ ಸೋರ್ಸಸ್ ಸೈಡ್ ಅಲ್ಲಿ ನಮಗೆ 1,65,000 ಶಾರ್ಟ್ ಬರುತ್ತೆ. 1,65,000 ಶಾರ್ಟ್ ಬರುತ್ತೆ ಅಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ನಮ್ಗೆ ಬರಬೇಕು. ಓಕೆ, ಸೊ ಅಲ್ಲಿಗೆ ಇಲ್ಲೂ ಕೂಡ 3,65,000 ಬರಬೇಕು. ಹಾಗಾದ್ರೆ ಈ 1,65,000 ಏನು ಅಂತ ಹೇಳಿದ್ರೆ, ದಿಸ್ ಇಸ್ ಫಂಡ್ಸ್ ಫ್ರಮ್ ಆಪರೇಷನ್ ಆಗತ್ತೆ. ನಿಮ್ಗೆ ಪ್ರಾಬ್ಲಮ್ ಮಾಡಿದ್ರೆ ಅರ್ಥ ಆಗತ್ತೆ. ಓಕೆನಾ? ಸೊ ಇಲ್ಲಿ ನಮ್ಗೆ 1,65,000 ಶಾರ್ಟ್ ಬರುತ್ತೆ. ಇದು ಒಂದು ಬ್ಯಾಲೆನ್ಸಿಂಗ್ ಫಿಗರ್ ಆಗಿರುತ್ತೆ. ಹಾಗಾದ್ರೆ ಈ ಐಟಮ್ ಏನು ಅಂತ ಹೇಳಿದ್ರೆ, ಇದು ಫಂಡ್ಸ್ ಫ್ರಮ್ ಆಪರೇಷನ್ ಆಗಿರುತ್ತೆ. ಬಿಕಾಸ್ ಪ್ರಾಬ್ಲಮ್ ಅಲ್ಲಿ ಅವ್ರು ನಮಗೆ ಕೊಟ್ಟಿಲ್ವಲ್ಲ, ಫಂಡ್ಸ್ ಫ್ರಮ್ ಆಪರೇಷನ್ ಕೊಟ್ಟಿಲ್ಲ, ಬರೀ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾತ್ರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬರೋ ಬ್ಯಾಲೆನ್ಸ್ 1,65,000 ನಮ್ಗೆ ಏನಾಗಿರುತ್ತೆ? ಇಟ್ ಈಸ್ ಎ ಫಂಡ್ಸ್ ಫ್ರಮ್ ಆಪರೇಷನ್. ಹಾಗಾದ್ರೆ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಏನಾಗಬೇಕು? ಇಲ್ಲಿ ಟ್ಯಾಲಿ ಆಗತ್ತೆ. ಕ್ಲಿಯರ್? ಇದು ನಿಮ್ಗೆ ಹೋಮ್ವರ್ಕ್ ಪ್ರಾಬ್ಲಮ್ ಮಾಡಬೇಕು, 8th one. ಓಕೆ, ಥ್ಯಾಂಕ್ ಯು.